ABS ಸರ್ವ ಸದಸ್ಯರಿಗೆ ಮೊದಲನೆಯದಾಗಿ ಅಭಿನಂದನೆಗಳು. ಅದೇ ರೀತಿಯಾಗಿ ಈ ತಿಂಗಳ 11ನೇ ತಿಂಗಳ ಬಂಪರ್ ಬಹುಮಾನಗಳು, 11ನೇ ಕಂತಿನ 11ನೇ ತಿಂಗಳ ABS ಬಂಪರ್ ಬಹುಮಾನಗಳು ಈ ರೀತಿ ಇರುತ್ತದೆ. ಮೊದಲನೆಯದಾಗಿ ರಾಯಲ್ ಎನ್ಫೀಲ್ಡ್ ಬೈಕ್, ಪ್ರಥಮ ಬಹುಮಾನ ರಾಯಲ್ ಎನ್ಫೀಲ್ಡ್ ಬೈಕ್ 350cc 2 ಜನಕ್ಕೆ, ಇಬ್ಬರಿಗೆ. ಅದೇ ರೀತಿಯಾಗಿ 10 ಗ್ರಾಂ ಚಿನ್ನ ಇಬ್ಬರಿಗೆ, 2 ಜನಕ್ಕೆ. ಮೂರನೇ ಬಹುಮಾನವಾಗಿ ಡಬಲ್ ಬಾಕ್ಸ್ ಪಂಚ ಒಬ್ಬರಿಗೆ ಇರುತ್ತದೆ. ಅದೇ ರೀತಿಯಾಗಿ 4ನೇ ಬಹುಮಾನವಾಗಿ 50 ಜನಕ್ಕೆ ಸ್ಪೆಷಲ್ ಗಿಫ್ಟ್ ಇರುತ್ತದೆ. ಇದು ಈ ತಿಂಗಳ 11ನೇ ತಿಂಗಳ ಬಂಪರ್ ಬಹುಮಾನದ ವಿವರ. ಅದೇ ರೀತಿಯಾಗಿ ಈಗ ಆಲ್ರೆಡಿ ಟೈಮ್ ಆಗಿದೆ, ಕಾರ್ಯಕ್ರಮ ಶುರು ಮಾಡೋಣ. ಮೇಡಮ್, ಈಗ ಮೊದಲನೆಯದಾಗಿ ಭಾನು ಅಮ್ಮ ವೇದಿಕೆ ಮೇಲೆ ಬರಬೇಕು. ಅಮ್ಮ ಸಂಸ್ಥೆಯ ಸಂಸ್ಥಾಪಕರು, ಅವರಿಗೆ ಚಪ್ಪಾಳೆಯ ಮೂಲಕ ವೇದಿಕೆ ಕೈಗೋಣ. ಅದೇ ರೀತಿಯಾಗಿ ನಮ್ಮ ಸನ್ಮಾನದ ಘಟಕ. ಎರಡನೆಯದಾಗಿ 10ನೇ ತಿಂಗಳ ಬಂಪರ್ ಬಹುಮಾನ ಭೂಮಿಪುತ್ರ ಟ್ರ್ಯಾಕ್ಟರ್ ವಿನ್ನರ್ ನಸೀಮಾ, ಇವರು ಸಹ ವೇದಿಕೆ ಮೇಲೆ ಬರಬೇಕು. ಹತ್ತನೇ ತಿಂಗಳ ಬಂಪರ್ ಬಹುಮಾನದ ಟ್ರ್ಯಾಕ್ಟರ್ ವಿನ್ನರ್ ನಸೀಮಾ, ಇವರು ಸಹ ವೇದಿಕೆಯ ಮೇಲೆ ಬರಬೇಕು. ಮೂರನೇ ಅತಿಥಿಯಾಗಿ 10ನೇ ತಿಂಗಳ ಬಂಪರ್ 2ನೇ ಬಂಪರ್ ಬಹುಮಾನದ ವಿಜೇತರಾದಂತಹ ಚೇತನ, ಇವರು ಸಹ ವೇದಿಕೆಯ ಮೇಲೆ ಬರಬೇಕು. 10ನೇ ತಿಂಗಳ 2ನೇ ಬಂಪರ್ ಬಹುಮಾನದ ವಿಜೇತರಾದಂತಹ ಚೇತನ, ಇವರು ಸಹ ವೇದಿಕೆ ಮೇಲೆ ಬರಬೇಕು. ಅದೇ ರೀತಿಯಾಗಿ 4ನೆಯ ಮುಖ್ಯ ಅತಿಥಿಯಾಗಿ ಆಸ್ಮಾ ಮೇಡಮ್ ಅವರು ವೇದಿಕೆ ಮೇಲೆ ಬರಬೇಕು. ಇವರು ನಮ್ಮ ABS ಡ್ರೀಮ್ ಇಂಡಿಯಾ ಗ್ರೂಪ್ ಕಂಪನಿಗೆ ಸಾಕಷ್ಟು ಮೆಂಬರ್ಶಿಪ್ಗಳನ್ನು ಕೊಟ್ಟಿರುತ್ತಾರೆ. ತುಂಬಾ 100ಕ್ಕೂ ಅಧಿಕ ಮೆಂಬರ್ಶಿಪ್ಗಳನ್ನು ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ 5ನೇ ಮುಖ್ಯ ಅತಿಥಿಯಾಗಿ ಪ್ರಕಾಶ್ ಸರ್ ಅವರು ಮಹೇಂದ್ರ ಟ್ರ್ಯಾಕ್ಟರ್ ಸೇಲ್ಸ್ ಎಕ್ಸಿಕ್ಯೂಟಿವ್, ಇವರು ಸಹ ವೇದಿಕೆ ಮೇಲೆ ಬರಬೇಕು. ಹೇಳ ಪ್ರಕಾಶ್ ಸರ್ ಅವರು ವೇದಿಕೆ ಮೇಲೆ ಬರಬೇಕು. ಮಹೇಂದ್ರ ಟ್ರ್ಯಾಕ್ಟರ್ ಸೇಲ್ಸ್ ಎಕ್ಸಿಕ್ಯೂಟಿವ್. ಸಂಸ್ಥಾಪಕರಾದಂತಹ ಶಂಷದ್ ಬೇಗಂ ಮೇಡಮ್ ಅವರು ಸಹ ವೇದಿಕೆ ಮೇಲೆ ಆಸೀನರಾಗಬೇಕು. ಸಮಯದ ಅಭಾವ ಇರುವುದರಿಂದ ಕಾರ್ಯಕ್ರಮ ಬೇಗ ಮಾಡಿಕೊಡೋಣ. ಈಗ ಮೊದಲನೆಯದಾಗಿ ಭಾನು ಅಮ್ಮ ಅವರು, ಅಮ್ಮ ಸಂಸ್ಥೆಯ ಸಂಸ್ಥಾಪಕರು, ಒಂದೆರಡು ಅನಿಸಿಕೆ ನೋಡಿ. ನಮಸ್ಕಾರಗಳು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶಂಷಾದ್ ಅವರೇ ಹಾಗೂ ಆಸ್ಮಾ ಅವರವರೇ, ನಸೀಮನ್ ಅವರೇ
ಹಾಗೂ ಮೇಡಮ್ ಅವರೇ, ಚೇತನ ಅವರೇ, ಹಾಗೂ ಪ್ರಕಾಶ್ ಅವರೇ, ಹಾಗೂ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಸಹೋದರರೇ, ಎಲ್ಲರೂ ಕೂಡ ನನ್ನ ನಮಸ್ಕಾರಗಳು ತಿಳಿಸ್ತೀನಿ. ಇದು ABS ಗ್ರೂಪ್ ಅಂತಂದೇಳಿ ನನಗೆ ಸ್ಟಾರ್ಟಿಂಗ್ಗೆ ಜಮ್ಮು ಮತ್ತು ಇದು ಬಂದು ನಮ್ಮ ಮನೆಗೆ ಒಂದು ಡೈರಿ ಮುಖಾಂತರ ಹೇಳುವಾಗ ನಾವು ಇಲ್ಲಿ ಬರಬೇಕು ಅಂತಂದು ಹೇಳಿದ್ರು. AB ಅಂತಂದರೆ ನಮ್ಮ ಅಪ್ಪು ಗ್ರೂಪ್ ಅಂತ. ನಾನು ಏನಂದರೆ ಇದು ನಮ್ಮ ಮಗನಿಗೆ ಇರಬೇಕು, AB ಗ್ರೂಪ್ ಅಂತ ಇರಬೇಕಲ್ಲ, ಇಲ್ಲಿ ಇದು ABS ಅಂತೇಳಿ ಅಪ್ಪು ಮತ್ತು ನಾವೇನು ಪಾಠ ಮಾಡಕತ್ತೀರಿ ಇಲ್ಲ ಅಂತಂದು ಸ್ಟಾರ್ಟಿಂಗ್ ನಾನು ಕೇಳಿದ್ರೆ ಇದು ಹೇಳಿದ್ದೆ ನಾನು. ಇಲ್ಲ ಈಗ ABS ಅಂತಂದು ಒಂದು ಗ್ರೂಪನ್ನು ಮಾಡ್ಕೊಂಡು ಈ ರೀತಿ ಮಾಡ್ಕೊತಾನೆ ಅಂತೇಳಿ ಅಂದಿನಿಂದ ಇಂದಿನವರೆಗೂ ಪ್ರತಿ ತಿಂಗಳು ಪಾಪ ಡ್ರಾ ಮಾಡುವಾಗ ನಮಗೆ ಪ್ರತಿ ತಿಂಗಳ ಬಂದು ಕರೀತಾರೆ ಅಥವಾ ಫೋನ್ ಮಾಡಿದ್ರೆ ಹೇಳ್ತಾರೆ. ಪ್ರತಿ ತಿಂಗಳಾದರೂ ತಿಂಗಳೊಂದು ಏನಾದರೂ ಒಂದು ಕಾರಣಗಳು ನನಗೆ ಬಿಸಿ ಇರೋದ್ರಿಂದ ನಾನು ಏನಾದರೂ ಒಂದು ಒಪ್ಕೊಂಡಿರ್ತೀನಿ. ಬರುವಂಥ ಸಮಯ ಸಂದರ್ಭದಲ್ಲಿ ಏನಾದರೂ ಒಂದು ಅಚಾನಕ್ ಏನಾದರೂ ಒಂದು ಆಗ್ತಾಯಿತ್ತು. ಅಚಾನಕ್ಕಾಗಿ ನಾನು ಇವತ್ತು ಅಮಾವಾಸ್ಯೆ ಇರೋದ್ರಿಂದ ನಾನು ಹೋಗ್ಬಾರ್ದು ಅಂತ ನೀವೇ ಫೋನ್ ಮಾಡಿದ್ದೆ ಶಂಕರವರು. ನಾನು ಡಿಸೈಡ್ ಮಾಡಿದ್ದೆ, ನಾನು ಇವತ್ತು ಏನೇ ಆಗಲಿ ನಾನು ಬಂದೇ ತೀರ್ತೀನಿ ಅಂತಂದೇಳಿ ಆಗಲೇ ಎಳಿಸ್ಕೋಬಾರ್ದು ಅಂತಂದೇಳಿ 3 ಗಂಟೆಗೆ ಆಗಲೇ ಮನೆ ಬಿಟ್ಟಿದ್ದೆ. ಈ ಆಫೀಸಿಂದ ಒಂದು ಕರೆ ಬಂತು, ಇಲ್ಲಪ್ಪ ನಾನು ಆಲ್ರೆಡಿ ಸಿನಿಮಾಟಿಕ್ಸ್ ಹತ್ರ ಇದ್ದೀವಿ, ಬರ್ತಾ ಇದ್ದೀನಿ ಅಂತಂದೆ. ಇಲ್ಲೆಲ್ಲ ಬಂದಮೇಲೆ ಇಲ್ಲೆಲ್ಲ ಡ್ರಾಯಿಂಗ್ ಎಲ್ಲ ನನಗೆ ಏನು ಗೊತ್ತಿರಲಿಲ್ಲ. ಇಲ್ಲೆಲ್ಲ ಕಾಯಿ ಇಲ್ಲೆಲ್ಲ ನೋಡಿದ್ರೆ ನನಗೆ ತುಂಬ ಖುಷಿ ಆಯಿತು. ಇನ್ನೊಂದು ಖುಷಿ ಸುದ್ದಿ ಏನಪ್ಪ ಅಂತಂದರೆ ನಮ್ಮ ನಸೀಮ್ ಅವರಿಗೆ ಹೋದ ತಿಂಗಳ ಫ್ಯಾಕ್ಟ್ರಿ ಬಂತು. ನಿಜವಾಗ್ಲೂ ಇದು ನಮಗೆ ಸಂತೋಷ ಕೊಡುವಂಥ ವಿಚಾರ. ಇವತ್ತು ನಮಗೆ ಕೇವಲ 1,000 ರೂಪಾಯಿ ಕಟ್ಟಿದ್ರೆ ನಮಗೆ ಫ್ಯಾಕ್ಟ್ರಿ ಬಂತಪ್ಪ ಅಂತಂದರೆ ಅದು ಎಷ್ಟು ಅದು ಬಡವರಿಗೆ, ಅದು ರೈತರಿಗೆ, ಬಡವರಿಗೆ, ಇಂಥವರಿಗೆ ಎಷ್ಟು ಉಪಯೋಗ. 1,000 ರೂಪಾಯಿ ನೀವು ಉಳಿತಾಯ ಮಾಡಿದಂಗೂ ಆಯಿತು. ಜೊತೆಗೆ ಏನಪ್ಪ ನಮಗೆ ಇಷ್ಟಾನುಸಾರ ನಾವು ಇವತ್ತು ಏನು ನಮಗೆ ಅವರು ಅದೃಷ್ಟ ಇವತ್ತು ಫ್ಯಾಕ್ಟ್ರಿ ಬಂದವು, ಗಾಡಿಗಳು ಬಂದವು, ಗೋಲ್ಡ್ ಕಾಯಿ ಬಂದವು. ನಾನು ತಿಂಗಳ ನೋಡ್ತಿರ್ತೀನಿ ಸ್ಟೇಟಸ್ಗಳು. ಆಮೇಲೆ ಈಗ ಹೇಳ್ಬೇಕಂದ್ರೆ 24 ತಿಂಗಳು ಆದಮೇಲೆ ಆ ದುಡ್ಡಿಗೆ ಮನೆಗೆ ಬೇಕಾದಂಥ ಸಾಮಾನುಗಳನ್ನ ಕೊಡ್ತಾರೆ ಅಂತ ಈಗ ಮಹೇಶ್ ಹೇಳಿದ್ರು ನನಗೆ ನಿಜವಾಗ್ಲೂ ಒಟ್ಟಿಗೆ ಒಂದೇ ನಾವು ಇವತ್ತು ಹೋಗಿ ಒಂದು ಫರ್ನಿಚರ್ಸು ಏನೋ ಒಂದು ನಾವು ತೊಗೋಬೇಕು ಅಂತಂದರೆ ಅಷ್ಟೊಂದು ದುಡ್ಡು ನಮ್ಮ ಬಡವರಲ್ಲಿ ಇರೋದಿಲ್ಲ. ಇವತ್ತು ನಾವು ತಿಂಗಳ 1,000 ರೂಪಾಯಿ ಕಟ್ಟಿ ಲಾಸ್ಟಿಗೆ ಬಂದಿದ್ದಕ್ಕೆ ನಾವು ಇವತ್ತು ಸಂಬಂಧ ಸಿಗುತ್ತೆ ಅಂತಂದರೆ ಯಾಕೆ ಕಟ್ಟಬಾರ್ದು, ಮಾಡಬಾರ್ದು ಅಂತ ಹೇಳಿ ನಾನು ಹೇಳೋದಷ್ಟೇ. ಚೆನ್ನಾಗಿರ್ತಿದ್ದು ತಿಂಗಳನ್ನೆಲ್ಲ ನೋಡಿದರೆ ಭಾಳ ಕಷ್ಟ ಜೀವಿಗಳು ಭಾಳ ಚೆನ್ನಾಗಿ ಇದನ್ನು ನಡೆಸ್ಕೊಂಡು ಹೋಗ್ತಿದ್ದಾರೆ. ಪ್ರತಿ ತಿಂಗಳು ಇಲ್ಲಿ ಒಬ್ಬೊಬ್ಬರಿಗೆ ಎಷ್ಟು ನಡೆಸಿ ಕಾಯಿನ್ ಡ್ರಾ ಮಾಡಿ ಆಮೇಲೆ ಇವತ್ತು ನೋಡ್ರಿ ಎಲ್ಲರೂ ಕಾಯಿನ್ ಸಹ ಎದುರುಗಡೆಯೇ ಇಟ್ಟಿದ್ದಾರೆ. ಯಾಕಂದರೆ ನೀವು ಏನೂ ಮಾಡೋಕ್ಕೆ ಬರಲ್ಲ, ನೀವು ಎಂಟು ಯಾಕೆ ಇದ್ದೀರಿ ಅಂತ ನಾನು ಕೇಳಿದಾಗ ಇವರೆಲ್ಲ ಮೆಂಬರ್ಗಳು ಇವರು ಯಾವುದೇ ಒಂದು ಮೆಂಬರ್ಶಿಪ್ ಮಾಡಿಸಿದ್ರು ಕೂಡ ಅವ್ರು ಕಾಯಿ ನಾವು ಆಗ್ತದೀವಿ ಇಲ್ಲ ಅಂತ ಒಟ್ಟಿಗೆ ನಾವು ಇದನ್ನ ಈ ರೀತಿ ಶಿಫ್ಟ್ ಮಾಡಿ 1 ರಿಂದ 3 ಪ್ಯಾಕ್ ಮಾಡಿ ಇಟ್ಟಿರ್ತೀವಕ್ಕ. ಪ್ರತಿ ತಿಂಗಳು ನಾವು 2 ದಿನ ಇದೇ ಕೆಲಸ ಮಾಡ್ತೀವಿ ಅಂತಂದು ಹೇಳಿದ್ರು. ನನಗೆ ತುಂಬ ಸಂತೋಷವಾದಂಥ ವಿಚಾರ. ಯಾಕಂದರೆ ಇಲ್ಲೇ ಡ್ರಾ ಮಾಡಿ ಕಣ್ಣಿಗೆ ಡ್ರಾ ಮುಖಾಂತರ ಇಲ್ಲೇ ಬಹುಮಾನ ಕೊಡೋದು ಇದು ತುಂಬ ಆಶ್ಚರ್ಯ ಪಡುವಂಥ ವಿಚಾರ. ನಮ್ಮಲ್ಲಿ ನಮ್ಮ ಹೆಣ್ಮಗಳು ನಮ್ಮ ಊರವರೇ ಈ ರೀತಿ ಮಾಡ್ತಾರೆ ಅಂದಾಗ ನಾವೆಲ್ಲರೂ ಅವರಿಗೆ ಸಪೋರ್ಟ್ ಮಾಡಬೇಕು. ಎಲ್ಲರೂ ಸಹ ಚೆನ್ನಾಗಿ ಮಾಡಬೇಕು. ಯಾಕಂದರೆ ಇದರಲ್ಲಿ ಕಣ್ಣು ಎಲ್ಲ ನಡೀತಾ ಇದೆ. ಹಂಗಾಗಿ ನಾನು ಹೇಳೋದು ಇಷ್ಟೇ, ಎಲ್ಲದೂ ಬಡವರಿಗೆ ಮುಟ್ತಾ ಇದೆ. ಇಲ್ಲಿವರೆಗೂ ಮುಗಿಸ್ಕೊಂಡೇ ಬಂದಾರೆ ನಾನು ನೋಡಿದಾಗ. ಮುಂದೇನು ಇದೇ ರೀತಿ ಬಡವರಿಗೆ ರೈತರಿಗೆ ಅನುಕೂಲ ಆಗೋವಂಗ ಏನಾದರೂ ಒಂದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಿದರೆ ತುಂಬ ಚೆನ್ನಾಗಾಗ್ತದೆ. ಖಂಡಿತವಾಗ್ಲೂ ನಾನು ಬಂದಿದ್ದು ಭಾಳ ಖುಷಿ ಆಯಿತು. ಇಲ್ಲಿ ಹಲವಾರು ವಿಚಾರಗಳು ತಿಳ್ಕೊಂಡು ವಯಸ್ಸು ಭಾಳ ವಿಷಯಗಳನ್ನ ನನಗೆ ತಿಳಿಸಿದ್ರು. ನನಗೆ ಭಾಳ ಖುಷಿ ಆಯಿತು. ರೈತರಿಗೆ ಅದರಲ್ಲಿ ಹೆಣ್ಮಕ್ಳಿಗೆ 1,000 ರೂಪಾಯಿ ನಾವು ಜೋಡಿಸಿ ಕೊಡ್ಬೇಕಂದ್ರೆ ಭಾಳ ಕಷ್ಟ. ಅಂಥದ್ರಲ್ಲಿ ಇಟ್ಟು ಉಪಯೋಗ ಆಗುವಂಥ ಕೆಲಸ. ಆಮೇಲೆ ನೋಡ್ರಿ ಇವತ್ತು ನಮ್ಮ ನಸೀಮಗೆ ಇವತ್ತು ನಾವೊಂದು ಎಲ್ಲೋ ಒಂದು ಹಾಕಿದ್ರೆ ಮನೆ ಗಂಡ್ಮಕ್ಳು ಬೈತಾರೆ. ಈಗ ಗೊತ್ತಿಲ್ಲದೆ ಹಾಕಿದ್ರೆ ಗೊತ್ತಿಲ್ಲ. ಆದರೆ ಇವತ್ತು ಫ್ಯಾಕ್ಟ್ರಿ ಹೋದ ತಕ್ಷಣ ಗಂಡ್ಮಕ್ಳು ಖುಷಿ ಪಡ್ತಾರೆ, ಊರಾಗಿನ ಜನರು ಖುಷಿ ಪಡ್ತಾರೆ. ಆದರೆ ಇಂಥವೆಲ್ಲ ಹೆಣ್ಮಕ್ಳಿಗೆ ಅನುಕೂಲ ಆಗೋವಂಥ ಮಾಡಿದ್ದು ನಿಜವಾಗ್ಲೂ ABS ಗ್ರೂಪಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಹೇಳ್ತಾ ನನಗೆ ಅವಕಾಶ ಕೊಟ್ಟಂತೆ ಈ ವೇದಿಕೆಗೆ ಅನ್ಸುತ್ತೆ. ಅಕ್ಕ 23-24 ಕಟ್ಟಿದ ಮನೆ ಕೊಡ್ತಿದ್ದಾರೆ ಈ ಸಂಸ್ಥೆಯವರು.
23, 24ನೇ ಡ್ರಾಕ್ ಕಟ್ಟಿದ ಮನೆ ಕೊಡ್ತಾ ಇದಾರೆ. 23ನೇ ಕಂತಿಗೆ ಜಾಗ ಕಟ್ಟಿದ ಮನೆ. ಸೈಟು ಕಟ್ಟಿರೋಂಥ ಮನೆಗೆ 23, 24ನೇ ಕಂತಿಗೆ ನೀವು ಕಟ್ಟಿರೋಂಥ ದುಡ್ಡು 24,000. ಅದಕ್ಕೆ ಮನೆ ಡ್ರಾ ಇದ್ದಾರೆ, ಡ್ರಾ ಇಟ್ಟಿದ್ದಾರೆ. ಅದರಲ್ಲಿ ಯಾರು ಅದೃಷ್ಟವಂತರು ಇದ್ದಾರೆ ಗೊತ್ತಿಲ್ಲ. ನಿಜವಾಗ್ಲೂ ಇದು ನಮ್ಮ ಗ್ರಾಮೀಣ ಭಾಗಕ್ಕೆ ಬಡವರಿಗೆ ಸೇರಲಿ ಅಂತಂದು ಆಶಿಸುತ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ. ಭಾನುಮೋಹನ್ಗೆ ಹೃತ್ಪೂರ್ವಕ ಧನ್ಯವಾದಗಳು. 21, 22ನೇ ಕಂತಿನಲ್ಲಿ 30-40 30-40 ಸೈಟ್ ಇರುತ್ತೆ. 23 ಮತ್ತು 24ನೇ ಕಂತಿನಲ್ಲಿ 2 BHK ಫ್ಲಾಟ್ ಮನೆ ಇರುತ್ತೆ 2 ಕಂತುಗಳಲ್ಲಿ. ಅದೇ ರೀತಿಯಾಗಿ ಮುಂದೆ ಮದನ್, ನಮ್ಮ ಇವತ್ತಿನ ಡ್ರಾ ಏನೇನೋ ಎಲ್ಲ ನೀಟಾಗಿ ಅಲ್ಲ ಇನ್ನೊಂದ್ಸಲ ಅದೇ ರೀತಿಯಾಗಿ 11ನೇ ಕಂತಿನ ಬಂಪರ್ ಬಹುಮಾನದ ಡ್ರಾದ ವಿವರಗಳು ಹೀಗಿದೆ. ಮೊದಲನೆಯದಾಗಿ ಮೊದಲ ಬಹುಮಾನ ರಾಯಲ್ ಎನ್ಫೀಲ್ಡ್ ಬೈಕ್ ಬುಲೆಟ್ ಬೈಕ್ 350cc 350cc 2 ಜನರಿಗೆ. ಅದೇ ರೀತಿಯಾಗಿ ಎರಡನೇ ಬಹುಮಾನವಾಗಿ 10 ಗ್ರಾಂ ಚಿನ್ನ 2 ಜನರಿಗೆ. ಮೂರನೇ ಬಹುಮಾನವಾಗಿ ಡಬಲ್ ಬಾಕ್ಸ್ ಮಂಚ ಒಬ್ಬರಿಗೆ. 4ನೇ ಬಹುಮಾನವಾಗಿ 50 ಜನರಿಗೆ ಸ್ಪೆಷಲ್ ಗಿಫ್ಟ್ 50 ಜನರಿಗೆ. ಇದು 11ನೇ ಕಂತಿನ ಬಂಪರ್ ಬಹುಮಾನದ ವಿವರ. ಈಗ ಇನ್ನೊಬ್ಬ ಅತಿಥಿ ಚೇತನಾ ಮೇಡಮ್ ಅವರು ಮಾತಾಡಬೇಕು. ಅಲ್ಲ ಹೇಳ್ರಿ ಮೇಡಮ್ರೆ, ಇವಾಗ ಅದು ಬಂಗಾರ ಬದಕ್ಕಲ್ಲ ಖುಷಿ ಆಗೈತೆ ದುಃಖ ಆಗೈತೆ. ಸ್ಕೀಮ್ ತುಂಬ ಒಳ್ಳೆ ಸ್ಕೀಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಹೆಣ್ಮಕ್ಳು ಕಡೆ ಒಂದು ಕಡ್ಡಿ ಇರುತ್ತೆ, ಬಡ್ಡಿ ತಿನ್ನೋದು ಅದು ನಾವು ಒಂದೇ ಸರಿ ಒಟ್ಟಿಟ್ಟು ಕೂಡಿಟ್ಟು ಅದೇನು ತಗೊಳಕ್ಕಾಗಲ್ಲ ನಮ್ಮ ಕೈಗೆ. ಅದನ್ನೇ ಸ್ವಲ್ಪ ಕಲತೆ ಕಲೆ ಹಾಕಬೇಕು ನಾವು ಎಲ್ಲದಕ್ಕೂ ನಾವು ಕಡೆ ಮಾಡಿದ್ರೆ ಅದರಿಂದ ನಮಗೆ ನಮ್ಗೆ ಯಾರು ನಮಗೆ ತಗೊಳಕ್ಕಾಗಲ್ಲ, ಕೊಡೋಕ್ಕಾಗಲ್ಲ. ನಮ್ಮ ಮಟ್ಟ ಮೇಲೆ ನಮ್ಗೆ ಏನು ಅವಶ್ಯ ಇರೋಲ್ಲ ಆ ಥರ ನಮಗೆ ಬರುತ್ತೆ. ಮತ್ತು ಇದರಲ್ಲಿ ಈ ಸ್ಕೀಮಲ್ಲಿ ಬಹುಮಾನಗಳು ತುಂಬ ಚೆನ್ನಾಗಿದೆ. ಒಂದಕ್ಕಿಂತ ಒಂದು ಬಹುಮಾನಗಳು ನಮಗೆ ಲಾಸ್ಟ್ ಅನ್ನೋದಕ್ಕೆ ಏನು ಈ ಸ್ಕೀಮ್ ಆಗೋದಿಲ್ಲ. ಲಾಸ್ಟ್ ಅಲ್ಲಿ ನಾವು ದುಡ್ಡು ಕಟ್ಟಿದ ಮೇಲೆ ಕೂಡ ನಮ್ಗೆ ಏನು ಬಂದಿಲ್ಲ ಅಂದರೆ ಅದಕ್ಕೆ ಮತ್ತೆ ಅವ್ರು ಎಕ್ಸ್ಟ್ರಾ ಅಮೌಂಟ್ ಹಾಕಿ ನಮ್ಗೆ ವಾಪಸ್ ಮಾಡೋದ್ರಿಂದ ನಾವು ಕಟ್ಟಿದ ಅಮೌಂಟಿಗೆ ಯಾವುದೇ ಥರ ಲಾಸ್ ಇರೋದಿಲ್ಲ ಈ ಸ್ಕೀಮ್ ನಾವು ಮಾಡೋದ್ರಿಂದ. ಮತ್ತು ನಾವು ಒಂದೇ ಸರಿ ಅಮೌಂಟ್ ನಾವು ಕಲೆಕ್ಟಕ್ಕಾಗಿ ನಾವು ಏನೇ ತಗೊಂಡ್ರೆ ನಮ್ಮ ಕಡೆಯಿಂದ ಒಂದೇ ಸರಿ ಆಗೋದ್ರಿಂದ ನಾವು ಸ್ವಲ್ಪ ಸ್ವಲ್ಪ ಕಲೆ ಇಟ್ಟು ನಾವು ಇದನ್ನ ಸೇಫ್ಟಿಯಾಗಿ ಅಮೌಂಟ್ ಇಟ್ಕೊಂಡು ನಾವು ಏನಾದರೂ ತಗೋಬೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇದು ಒಳ್ಳೆ ಸ್ಕೀಮ್ ಆಗಿರೋದ್ರಿಂದ ಇದಕ್ಕೆ ನಾವು ಸ್ವಲ್ಪ ಪ್ರೋತ್ಸಾಹ ಕೊಟ್ಟು ನಮಗೆ ಅಕ್ಕಪಕ್ಕ ಇರೋ ಜನರಿಗೆ ಹೇಳ್ಬಿಟ್ಟು ಕೆಲವೊಂದು ಚೀಟಿಗಳನ್ನ ಹಾಕಿಸಿ ಅವ್ರ ಕಡೆಯಿಂದ ಮಾಡಿಸಿದ್ರೆ ಇದಕ್ಕೆ ಒಂದು ಶಕ್ತಿ ದೊರೆತಂಗಾಗಿ ದೊಡ್ಡ ಮಟ್ಟಕ್ಕೆ ನಾವು ಇದನ್ನು ಬೆಳೆಸ್ಬೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಒಂದು 10 ಕಂತು ಕಟ್ಟಿದೆ. 10 ಕಂತಲ್ಲಿ ನಂದು ಕೆಲವೊಂದು ಬ್ಯಾಗ್ ಫಸ್ಟ್ ನಮಗೆ ಗೊತ್ತಿರಲಿಲ್ಲ. 4-5 ಕಂತು ಅಂತ ನಾನು ಕಟ್ಟಿದೆ ಇದು ಅಮೌಂಟು. ನಾನು 4-5 ಕಂತು ಕಟ್ಟಿದ ತಕ್ಷಣ ನನಗೆ ಬಂಗಾರದ ಆಫರ್ ಬಂದೋಯ್ತು. ಆದ್ದರಿಂದ ನನಗೆ ಯಾವುದೇ ಥರದ ಲಾಸು ಆಗಲಿಲ್ಲ. ನನಗೆ ಒಂದು 40,000 ರೂಪಾಯಿ ನನಗೆ ಸೇವ್ ಆಯ್ತು ಇಲ್ಲಿ. ಅದೇ ಥರ ಪ್ರತಿಯೊಂದು ನಾವು ಯಾವುದೇ ಬಹುಮಾನ ಆಗಲಿ ಅಲ್ಲಿ ಲಾಸು ಅಂತ ನಮಗೇನಿಲ್ಲ. ಅದರಿಂದ ನಾವು ಈ ಸ್ಕೀಮ್ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ ಇದೆ. ನಾನು ಹೇಳ್ತಾರೆ ಏನಾದರೂ ಸ್ವಲ್ಪ ತಪ್ಪುಗಳಿದ್ರೆ ನಮ್ಮಲ್ಲಿ ಕ್ಷಮೆ ಕೇಳ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು ಮೇಡಮ್. ಅದೇ ರೀತಿಯಾಗಿ ಈಗ ABS ಮೇಡಮ್ ಅವರು ಮಾತಾಡ್ಬೇಕು. ABS
ಅದೇ ರೀತಿಯಾಗಿ ಇವತ್ತು ವಿಶೇಷವಾಗಿ ಮಂಜಣ್ಣರಿಗೂ ನಮಸ್ಕಾರ ಮಾಡ್ಕೊಂಡಿದ್ದು. ಈ ದಿನ ವಿಶೇಷವಾಗಿ ನಮ್ಮ ವೇದಿಕೆ ಮೇಲೆ ಮುಖ್ಯ ಅತಿಥಿಯಾಗಿ ಬಂದಿರ್ತಕ್ಕಂಥ ನಮ್ಮ ಸಹೋದರಿ ಭಾನು ಅಕ್ಕ ಅವರಿಗೂ ಸಹ ನಮಸ್ಕರಿಸುತ್ತಾ, ಇನ್ನು ಚೇತನ ಮೇಡಮ್ ಅವರು ಗೋಲ್ಡ್ ವಿನ್ನರ್, ಕಂಗ್ರಾಚುಲೇಷನ್ ಮೇಡಮ್, ನಿಮಗೆ 50,000 ರೂಪಾಯಿ ಬಂಗಾರ ನಮ್ಮ ಕಂಪ್ನಿಯಿಂದ ಹೋದ ತಿಂಗಳು ಬಂದಿದೆ, ಅಭಿನಂದನೆಗಳು ತಿಳಿಸ್ತೀವಿ. ಅದೇ ರೀತಿಯಾಗಿ ನಮ್ಮ ಅಕ್ಕ ನಸೀಮಾ, ನಾವು ಕೈಯಾಗ ನಮ್ಮಮ್ಮ ಎಲ್ಲಾದ್ರೂ ಊರಿಗೆ ಹೋದ್ರೆ ನಮ್ಮ ಮನೆ ಹತ್ರನೇ ಅವ್ರ ಮನೆ, ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮಗೆ ಅಡಿಗೆ ಬೇಯಿಸಾಕಿದ್ದಾಳೆ ನಮ್ಮ ಅಕ್ಕ. ಅವರಿಗೆ ನಮ್ಮ ಕಂಪ್ನಿಯಿಂದ ಟ್ಯಾಕ್ಟರ್ ಹೋಗಿತ್ತು, ನನಗೆ ನಿಜವಾಗ್ಲೂ 9 ತಿಂಗಳು ಎಷ್ಟು ಜನಕ್ಕೆ ಹೋಗಿದೆ ಎಲ್ಲರಿಗೂ ಒಂದು ರೀತಿಯಲ್ಲಿ ಅಭಿನಂದನೆಗಳು, ಕಂಗ್ರಾಚುಲೇಷನ್ ತಿಳಿಸ್ತೀನಿ. ಆದರೆ ನಮ್ಮ ಅಕ್ಕಗ ವಿಶೇಷವಾಗಿ ತಿಳಿಸ್ತೀನಿ, ಭಗವಂತನ ಹತ್ರ ಕೇಳ್ಕೊಳ್ಳೋದಿಷ್ಟೇ, ಆಕೆಗೆ ಒಳ್ಳೆ ಸಮಯಕ್ಕೆ ಟ್ಯಾಕ್ಟರ್ ನಮ್ಮ ಕಂಪ್ನಿಯಿಂದ ಹೋಯಿತು. ಅವರಿಗೆ ಅವಶ್ಯಕತೆ ಇತ್ತು ದುಡಿಲಿಕ್ಕೆ, ಅವ್ರಿಗೆ ದುಡಿಮೆಗೆ ಏನಾದರೂ ಒಂದು ಬೇಕಾಗಿತ್ತು, ಒಳ್ಳೆ ಸಮಯದಲ್ಲೇ 10ನೇ ಡ್ರಾಲ್ಲಿ ಬಂತು. ನನಗೆ ಖುಷಿ ಆಯ್ತು. ನನ್ನ ಖುಷಿಯಲ್ಲಿ ಅಕ್ಕನ ಹತ್ರ ನಾನು ಕಣ್ಣೀರು ತೆಗ್ದೆ. ಅವತ್ತಿನ ದಿನ ದೊಡ್ಡ ಖುಷಿ ಅವ್ರಿಗೆ ಬಂದಿದ್ದು. ನಮ್ಮ ಕಂಪನಿಯಿಂದ ಟ್ಯಾಕ್ಟರ್ ತಗೊಂಡು ಹೋದ್ಮೇಲೆ ಒಳ್ಳೆ ದುಡಿಮೆ ಆಗಲಿ ಅಂತೇಳಿ ಹಾರೈಸ್ತೀನಿ ಅಕ್ಕಗ. ನಮ್ಮಮ್ಮ ಎಲ್ಲಾದ್ರೂ ಹೋದ್ರೆ ನಮಗೆಲ್ಲ ಇದರಿಂದ ನಮಗೆ ಅವ್ರ ತಂಗಿಯರ ಜೊತೆಗೆ ನನಗೂ ಇಟ್ಕೊಂಡು ನಮಗೆ ಊಟ ಮಾಡಿಸಿ ಬೆಳೆಸಿದಾಳೆ ಅಕ್ಕ. ಕೃತಜ್ಞತೆ ಸಲ್ಲಿಸ್ತೀನಿ ಕಂಪ್ನಿ ವತಿಯಿಂದ ಇವತ್ತಿನ ದಿನ. ಆತ್ಮೀಯರೇ, ನಮ್ಮ ಕಂಪ್ನಿ ಬೆಳೆಯಲಿಕ್ಕೆ ನಿಮ್ಮ ಸಹಕಾರ ಬಹಳ ಕೊಟ್ಟಿದ್ದೀರಾ. ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಹಕಾರ ಕೊಡ್ರಿ ಅಂತ ಕೇಳ್ಕೊಳ್ತಿದ್ದೀನಿ. ಇದೇ ಜಾಗದಲ್ಲಿ 1ನೇ ತಿಂಗಳು ನಾವು ಡ್ರಾ ಮಾಡಿದಾಗ ಸ್ವಲ್ಪ ನಮಗೆ ಏನಾಗ್ತದೋ ಏನೋ ಜನ ಸಹಕಾರ ಕೊಡ್ತಾರೋ ಇಲ್ಲ ಅನ್ನೋ ಒಂದು ಇದಿತ್ತು 1ನೇ ತಿಂಗಳಲ್ಲಿ. ಮತ್ತೆ 2ನೇ ತಿಂಗಳಲ್ಲಿ ಒಂದು ರೀತಿಲಿ ಧೈರ್ಯ ಬಂತು. 3ನೇ ತಿಂಗಳು ಯಾವಾಗ 6 ತಿಂಗಳು ಆಯಿತು, ಹೆಚ್ಚಿನ ಹಗರಿಬೊಮ್ಮನಹಳ್ಳಿ ಜನ, ತಾಲೂಕಿನ ಜನ, ಆಮೇಲೆ ಸುತ್ತಮುತ್ತ ಡಿಸ್ಟಿಕ್ಕು, ಇಡೀ ಆಲ್ ಓವರ್ ಕರ್ನಾಟಕದಿಂದ ಎಲ್ಲ ಜಿಲ್ಲೆಯಲ್ಲಿ ಕನಿಷ್ಠ 60-50 ಜನಗಳು ಇದ್ದಾರೆ. ಎಲ್ಲರೂ ಸಹಕಾರ ಕೊಟ್ಟಾರೆ. ಹೆಚ್ಚಿನ ಮಟ್ಟದಲ್ಲಿ ನಮ್ಮ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಜನ ಸಹಕಾರ ಕೊಟ್ಟಕ್ಕೆ ನಿಮ್ಗೆಲ್ಲರಿಗೂ ABS ಗ್ರಾಹಕರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ ಇವತ್ತಿನ ದಿನ. ಆತ್ಮೀಯರೇ, ನಾವು ABS ಡ್ರೀಮ್ ಇಂಡಿಯಾ ಗ್ರೂಪ್ಸ್ ಕಂಪನಿಯಿಂದ ಮೊದಲೇ ಗ್ರಾಸ್ ಸ್ಕೀಮ್ ಮಾಡಿದ್ವಿ ಸ್ಟಾರ್ಟಪ್. 2ನೇ ತಿಂಗಳ ಮತ್ತೊಂದು ರೀತಿಯಲ್ಲಿ ಮತ್ತೊಂದು ಪ್ರಾಜೆಕ್ಟಿಗೆ ಹೆಜ್ಜೆ ಹಾಕಿದ್ವಿ, ಅದು ಸಕ್ಸಸ್ ಆಯಿತು. 3ನೇ ಪ್ರಾಜೆಕ್ಟ್ ಮಾಡಲಿಕ್ಕೆ ಅದು ಇದು ಮಾಡಿದ್ವಿ, ಅದನ್ನು ಮೆಂಬರ್ಶಿಪ್ ಆಗ್ತಾ ಇದ್ದೇವೆ, ಸಕ್ಸಸ್ ಕಾಣ್ತಾ ಇದ್ದೀವಿ. ಆಮೇಲೆ ನಮ್ಮ ರೈತರಿಗೋಸ್ಕರ ನಾವು ವಿಶೇಷವಾಗಿ ಪ್ರತಿ 3 ತಿಂಗಳಿಗೆ ಒಂದ್ಸರಿ ಟ್ಯಾಕ್ಟರ್ ಇಟ್ಟಿದ್ವಿ. ಈಗ ನಾವು ಎರಡನೇ ಟ್ಯಾಕ್ಟರ್ 4 ಕಾರ್ ಕೊಟ್ಟಿದ್ದೀವಿ. ಕನಿಷ್ಠ 250 ಗ್ರಾಮ್ ಚಿನ್ನ ಕೊಟ್ಟಿದ್ದೀವಿ. ನಾವು ABS ಕಂಪನಿ ಮಾಡಿ 10ನೇ ತಿಂಗಳ ಮಧ್ಯದಲ್ಲಿ. ಆಮೇಲೆ 2 ವೀಲರ್ 5ರಿಂದ 6 2 ವೀಲರ್ ಕೊಟ್ಟಿದ್ದೀವಿ. ಸ್ಕೂಟಿಗಳು 2 ಆಟೋ ಕೊಟ್ಟಿದ್ದೀವಿ, ಆಟೋ ಚಾಲಕರಿಗೆ. ಸ್ಕೂಟಿಗಳು 2 ಕೊಟ್ಟಿದ್ದೀವಿ. ಆಮೇಲೆ ರಾಯಲ್ ಎನ್ಫೀಲ್ಡ್ ಬೈಕ್ 1ನೇ ತಿಂಗಳ ಯಾದಗಿರಿ ಕೊಟ್ಟಿದ್ದೀವಿ. ಆಮೇಲೆ ಈ ತಿಂಗಳು ರಾಯಲ್ ಎನ್ಫೀಲ್ಡ್ ಬೈಕ್ ಇದೆ. ಆಮೇಲೆ ಮಾಧುರಿಗೆ ವಿಶೇಷವಾಗಿ ಮಹಿಳಾ ದಿನಾಚರಣೆಯ ದಿನನೇ ಮಹಿಳೆಗೆ, ಅದು ಅಂಗವಿಕಲ ಮಹಿಳೆ, ಅಂಗನವಾಡಿ ಶಿಕ್ಷಕಿ, ಆ ಹೆಣ್ಮಕ್ಳು ಸಹ ಬಂಗಾರ ಬಂತು ಅವತ್ತಿನ ದಿನ. ಅದು ದೊಡ್ಡ ಮಟ್ಟದಲ್ಲಿ ಖುಷಿ ಆಯಿತು. ಸಾಕಷ್ಟು ಜನರಿಗೆ ಅವ್ರ ಮನೆಗಳಿಗೂ ಹೋಗಿ ಮುಟ್ಸಂತ ಕೆಲಸ ಮಾಡ್ತಾ ಇದ್ದೀವಿ. ಕೆಲವೊಬ್ಬರಿಗೆ ಅನುಕೂಲ ಆದರೂ ನಮ್ಮ ಕಂಪ್ನಿ ಆಫೀಸಿಗೆ ಬಂದು ತಗೊಳ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಇದೆಲ್ಲ ನಮ್ದೊಂದು ಶ್ರಮ ಆದರೆ ನಮ್ಗಿಂತ 10 ಪಟ್ಟು ಸಹಕಾರ ನಿಮ್ದಾಗಿದೆ. ಆಮೇಲೆ ಜೊತೆಗೆ ಇದೇ ಸ್ಥಳದಲ್ಲಿ ನಾವು ಈಗ ಮುಂದಿನ ಹೆಜ್ಜೆ ರೈತರಿಗೋಸ್ಕರ ನಾವು ಇನ್ನೊಂದು ABS ಡ್ರೀಮ್ ಇಂಡಿಯಾ ಗ್ರೂಪ್ ಕಡೆಯಿಂದ ಇಂಡೋ ಫಾರ್ಮ್ ಟ್ರ್ಯಾಕ್ಟರ್ ಡೀಲರ್ಶಿಪ್ ತಗೊಂಡಿವಿ. ಯಾಕಪ್ಪ ಡೀಲರ್ಶಿಪ್ ತಗೊಂಡಿವಿ ಅಂದ್ರೆ, ನಾವು ಡೀಲರ್ಶಿಪ್ ಇಂದ ಬರೀ ನಮ್ಮ ಕಂಪ್ನಿ ದುಡಿಮೆ ನೋಡ್ತಾ ಇಲ್ಲ. ಪ್ರತಿ ತಿಂಗಳು ಈಗ 2ನೇ ಪ್ರಾಜೆಕ್ಟ್ ಅಲ್ಲಿ 1 ತಿಂಗಳ ಚಿಕ್ಕ ಟ್ರ್ಯಾಕ್ಟರ್ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ 2ನೇ ತಿಂಗಳು ದೊಡ್ಡ ಟ್ರ್ಯಾಕ್ಟರ್ ಇಡ್ತಾ ಇದ್ದೀವಿ. ರೈತರಿಗೆ ಬಂಪರ್ ಬಹುಮಾನ, ರೈತರಿಗೆ, ಅನ್ನದಾತರಿಗೆ. ಅದರಂಗವಾಗಿ ಬೇರೆ ಇದಕ್ಕೆ ಯಾಕೆ ಇದು ಮಾಡಬೇಕು, ಮಹೇಂದ್ರನು ನಾವು ಇದು ಮಾಡ್ತಾ ಇದ್ದೀವಿ, ಕೊಡ್ತಾ ಇದ್ವಿ. ಮಹೇಂದ್ರ ಜೊತೆಗೆ ನಮ್ಮದೇ ಆದ ಒಂದು ಡೀಲರ್ಶಿಪ್ ತಗೊಂಡ್ರೆ ನಮಗೆ ಒಂದು ದುಡಿಮೆನೂ ಆಗ್ತತಿ. ನಮ್ಮ ರೈತರಿಗೆ ಇಂಡೋ ಫಾರ್ಮ್ ಇದು ಟ್ರ್ಯಾಕ್ಟರ್ ಕೊಟ್ರಾಯ್ತು ಅಂತ ಹೇಳಿ ನಾವು ಡೀಲರ್ಶಿಪ್ ತಗೊಂಡಿದ್ದೀವಿ. ರೈತರು ಎಲ್ಲರೂ ನಮ್ಮ ಗ್ರಾಹಕರು ಏನಿದ್ದೀರಿ, ಯಾರು ಇದ್ರೆ ನಿಮಗೇನಾದರೂ ತಗೊಳಕ್ಕೆ ಆಸಕ್ತಿ ಇದ್ರೆ ನಿಮಗೆ ಬ್ಯಾಂಕ್ ಲೋನ್ ವ್ಯವಸ್ಥೆನೂ ಇರುತ್ತೆ. ನಮ್ಮ ಕಂಪನಿ ವತಿಯಿಂದ ಬಂದು ಪರ್ಚೇಸಿಂಗ್ ಮಾಡ್ಬೋದು, ಅನುಕೂಲತೆಗಳು ಸಿಗ್ತವೆ. ಒಂದು. ಎರಡನೇದು, ಇದೇ ಸ್ಥಳದಲ್ಲಿ IAS, IPS, ಆಮೇಲೆ PD
ಮಾಡ್ಬೇಕಂತ ಈಗಾಗಲೇ ಉದ್ಯೋಗ ನಡೆದಿದೆ. ಮುಂದಿನ ತಿಂಗಳಲ್ಲಿ AS IPS ಕೋಚಿಂಗ್ ಸೆಂಟರ್ ನಮ್ಮ ABS ಮೀಡಿಯಾ ಗ್ರೂಪ್ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಿಂದ ನಾವು ಈ ಭಾಗದಲ್ಲಿ ನಾವು ನಾಳೆ ಓಪನಿಂಗ್ ಇದೆ, ಅದು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. 20 ಜನ ಅದು ನಮ್ಮ ರೈತರ ಮಕ್ಕಳು ಸ್ಟೂಡೆಂಟ್ ಹೆಸರು ಕೊಟ್ಟು ಸೇರ್ಪಡೆ ಆಗಿದ್ದಾರೆ. ಅವರಿಗೆಲ್ಲರಿಗೂ ಒಳ್ಳೆಯದಾಗಿ ಅವರಿಗೆ ಉನ್ನತ ಮಟ್ಟದಲ್ಲಿ ಶಿಕ್ಷಣ ದೊರೆತು ಅವರಿಗೆಲ್ಲ ಅಧಿಕಾರಿಗಳಾಗಲಿ ಅಂತ ಬಯಸ್ತೀವಿ. ಮೊದಲೇ ಹೆಜ್ಜೆ 20 ಸ್ಟೂಡೆಂಟ್ಗಳು ಅದು ನಮ್ಮ ರೈತರ ಮಕ್ಕಳೇ ನಮಗೆ ಅಡ್ಮಿಷನ್ಗೆ ಸಹಕಾರ ಕೊಟ್ಟಿದ್ದಾರೆ. ಇದು ನಾಳೆಯಿಂದ ಓಪನಿಂಗ್ ಮಾಡ್ತೀವಿ, ಕೆಲಸ ನಡೀತಾ ಇದೆ. ಆಮೇಲೆ ನಮ್ಮದೇ ಗೋಲ್ಡ್ ಶಾಪ್ನಾಗ ನಮಗೆ ಕೆಲಸ ಇಟ್ಕೊಂಡ್ರೆ ಬೇಗ ಕೆಲಸ ಮಾಡಿಕೊಡ್ತಾ ಇಲ್ಲ, ನಮಗೆ ಸಾಕಾಗ್ತದೆ. ತಿಂಗಳಲ್ಲಿ ಗೋಲ್ಡ್ ಶಾಪ್ ನಮ್ಮದೇ ಆಗ್ತದೆ. ಯಾಕೆ ಗೋಲ್ಡ್ ಶಾಪ್ ನಾವು ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಗ್ರಾಹಕರು ನಮ್ಮ ಗೋಲ್ಡ್ ಶಾಪಲ್ಲೇ ತಗೊಂಡ್ರೆ ಅವರಿಗೆ ನಾವು ಗೋಲ್ಡ್ ಶಾಪ್ ಇಟ್ಟರೆ ನಿಮಗೆಲ್ಲರಿಗೂ ನಂಬಿಕೆ ಇರ್ತದೆ ಅಂತ ಹೇಳ್ಬಿಟ್ಟು ನಮ್ಮದೇ ಗೋಲ್ಡ್ ಶಾಪ್ ಮಾಡ್ತಾ ಇದ್ದೀವಿ. ನಮ್ಮದೇ ಸೂಪರ್ ಮಾರ್ಕೆಟ್ ಮಾಡ್ತಾ ಇದ್ದೀವಿ. ಸೂಪರ್ ಮಾರ್ಕೆಟ್ ಇನ್ನ 2 ತಿಂಗಳಲ್ಲಿ ಆಗಲೇ ಕೆಲಸ ಸ್ಟಾರ್ಟ್ ಆಗಿದೆ, ಬಿಲ್ಡಿಂಗ್ ಗೊತ್ತಿದ್ದೀವಿ. ಗ್ರೂಪಲ್ಲಿ ಎಲ್ಲರೂ ನೋಡ್ತಾ ಇದ್ದೀರಿ. ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಪೋಸಿಟ್ ನಮ್ದು ಬಿಲ್ಡಿಂಗ್ ಮಾಡ್ತಾ ಇದ್ದೀವಿ, ಅಲ್ಲಿ ಸೂಪರ್ ಮಾರ್ಕೆಟ್ ರೆಡಿ ಆಗ್ತಾ ಇದೆ ಕೆಲಸ. ಆಮೇಲೆ ನಮ್ಮದೇ ಕಂಪ್ನಿದು ಫರ್ನಿಚರ್ ಅಂಗಡಿ ಮಾಡ್ತಾ ಇದ್ದೀವಿ. ಇದು ಎಲ್ಲ ಮಾಡಲಿಕ್ಕೆ ನಾವು ಹೆಜ್ಜೆ ಇಟ್ಟರೆ ನೀವು ಹಿಂದಿನಿಂದ ಬೆನ್ನೆಲುಬಾಗಿ ನಿಂತಿದ್ದಕ್ಕೆ ನಾವು ಮುಂದೆ ಹೋಗ್ತಾ ಇದ್ದೀವಿ. ಇದೇ ಸಹಕಾರ ಕೊಡ್ತಾ ಇದ್ದೀವಿ. ನಮ್ಮದು ಹಗಲಿಬೊಮ್ಮನಹಳ್ಳಿಯಿಂದ ಹಿಡಿದು ಮತ್ತೆ ಹಡಗಿಗೆ ಹೋಗಿದೆ, ಹರಪನಹಳ್ಳಿ, ಆಮೇಲೆ ಕೊಟ್ಟೂರು, ಹೊಸಪೇಟೆ, ಗಂಗಾವತಿ, ಇಲ್ಲೆಲ್ಲ ನಾವು ಹೆಜ್ಜೆ ಇಟ್ಟಿದ್ದೀವಿ. ಅಲ್ಲಿ ನಿಮ್ಮ ಬಂಧು ಬಳಗ ಯಾರಾದರೂ ಇದ್ರೆ ಎಲ್ಲರಿಗೂ ಸಹಕಾರ ಕೊಡ್ರಿ. ನೋಡ್ರಿ, ಇನ್ನೊಂದು ಹೇಳ್ತೀವಿ, ವಿಶೇಷವಾಗಿ ನೀವು ತಿಳ್ಕೋಬೇಕಣ್ಣ, ಜಾಸ್ತಿ ಅಣ್ಣಂದಿರಿದ್ದೀರಿ, ದುಡ್ಡು ಕಟ್ಟಿದ್ದೀರಾ. ಇವತ್ತಿಗೆ 10ನೇ ತಿಂಗಳವರೆಗೆ ಕಟ್ಟಿದ್ದೀರಾ. 1 ರೂಪಾಯಿ ಆಗಲಿ ದುಡ್ಡು, 10,000 ಆಗಲಿ ದುಡ್ಡು. ಕೆಲವೊಬ್ರು ನೋಡ್ರಿ, ಡಾಕ್ಟರ್ ವಿನ್ನರ್ ಅಕ್ಕ ಇದ್ದಾರಲ್ಲ, ಅವರಿಗೆ ಒಬ್ಬ ಅಣ್ಣ ಕಳ್ಕೊಂಡ್ಬಿಟ್ರು, ದುರಾದೃಷ್ಟ. ಅವ್ರದ್ದು ಸರಿಯಾಗಿ ದುಡ್ಡೇ ಕಟ್ಟಲಿಲ್ಲ. 4 ತಿಂಗಳು ನಾವು ಹೇಳಿದ್ರೆ ಅವ್ರು ದುಡ್ಡು ಕಟ್ಟಲಿಲ್ಲ. ಕ್ಯಾನ್ಸಲೇಷನ್ ಆದ್ಮೇಲೆ ಆ ನಂಬರ್ ಕ್ಯಾನ್ಸಲೇಷನ್ ಮಾಡಿದ್ಮೇಲೆ ಅವರಿಗೆ ಲಾಸ್, ನಮ್ಮ ಕಂಪ್ನಿಗೆ ಲಾಸ್. ಹಾಗಂತ ನಾವು ಕಂಪ್ನಿಯವ್ರು ಲಾಸ್ ಮಾಡ್ಕೊಳಕ್ ಕೂಡಲ್ಲ. ನಾವು ಏನಾದ್ರು ಅವಕಾಶ ಸಿಕ್ಕರೆ ಅದು ಕ್ಯಾನ್ಸಲೇಷನ್ ಮಾಡ್ತೀವಿ. ಮುಂದೆ ಒಬ್ಬರಿಗೆ ಮತ್ತೊಂದು ಇನ್ನೊಂದು ನಂಬರ್ ಚಾಯ್ಸ್ ಕೇಳಿದ್ರೆ ಆ ನಂಬರ್ ಕ್ಯಾನ್ಸಲೇಷನ್ ಆದ್ಮೇಲೆ ಮುಂದರಿಗೆ ಕೊಡ್ತೀವಿ. ಆ ನಂಬರ್ ಕ್ಯಾನ್ಸಲೇಷನ್ ಆಗಿ 3 ತಿಂಗಳು ಆದ್ಮೇಲೆ ಮತ್ತೆ ನಾವು ಈ ನಂಬರ್ ಇವ್ರ ಮಗಳ ಹೆಸರಿಗೆ ಕೊಟ್ಟಿದ್ವಿ, ಇವ್ರ ರೈತರ ಹಾಕಿ ಈ ತಿಂಗಳು ಹಾಕಿದ್ದಾರೆ, ಮುಂದಿನ ತಿಂಗಳು ವಿನ್ ಆಗಿದ್ದಾರೆ. ಹೀಗೆ ಇದು ದುರುಪಯೋಗ ಮಾಡ್ಕೋಬೇಡ್ರಿ, ದಯವಿಟ್ಟು ಎಲ್ಲರೂ ಉಪಯೋಗ ಮಾಡ್ಕೊಳ್ರಿ. ಹಣ ನಿಮ್ದು, ನಮಗೂ ನಮ್ಮ ಕಂಪ್ನಿ ರೂಲ್ಸ್ ಪ್ರಕಾರ ದುಡ್ಡು ವಾಪಸ್ ಕೊಡಕ್ ಬರಲ್ಲ. ಕನಿಷ್ಠ ಒಂದು 10-15 ಸಾವಿರ ರೂಪಾಯಿ ಕಟ್ಟಿದ್ರೆ ಆಮೇಲೆ 24 ತಿಂಗಳ ನಂತರ ಅದಕ್ಕೆ ನಾವು ವಸ್ತುವಾಗಿ ಕೊಡ್ತೀವಿ, ದುಡ್ಡು ಯಾವುದೇ ಕಾರಣಕ್ಕೆ ಕೊಡಲ್ಲ. ಹಂಗಾಗಿ ನೀವು 3 ತಿಂಗಳ 4 ತಿಂಗಳ ಕಟ್ಟಿದ್ರೆ ಈಗ ನಮಗಿಲ್ಲ, ನಾವು ಟ್ಯಾಕ್ಸ್ ಅವೆಲ್ಲ ಕಟ್ಟಬೇಕಾಗ್ತದೆ, ಲೆಕ್ಕ ತೋರಿಸ್ಬೇಕಾಗ್ತದೆ. ಹಂಗಾಗಿ ನೀವು ಲಾಸ್ ಮಾಡ್ಕೋಬೇಡ್ರಿ, ಕಂಟಿನ್ಯೂ ಮಾಡ್ಕೊಳ್ರಿ. ಯಾರಾದ್ರೂ ನೋಡ್ರಿ 2-3 ತಿಂಗಳ ಕಟ್ಟಿ 2 ತಿಂಗಳ ಕಟ್ಟಿ 3ನೇ ತಿಂಗಳಿಗೆ ಏನಾದ್ರು ಕಟ್ಟಲಿಲ್ಲ ಅಂದ್ರೆ ನಾವು ಆಟೋಮೆಟಿಕ್ಲಿ ಕಾಯಿನ್ಸ್ಗಳು ತೆಗೆದುಬಿಡ್ತೀವಿ ಮುಲಾಜಿದಾಗ. ಆ ಕೆಲಸ ನೀವು ಮಾಡ್ಕೊಂಡು ದುರುಪಯೋಗ ಮಾಡ್ಕೋಬೇಡ್ರಿ, ಉಪಯೋಗಿಸ್ರಿ. ಕಂಪ್ನಿ ಒಳ್ಳೇದಿದೆ, ಉಪಯೋಗ ಪಡ್ಕೊಳ್ರಿ ಅಂತ ಹೇಳ್ತಾ ಇವತ್ತು ಸಮಯದ ಅಭಾವ ತುಂಬ ಆಗಿದೆ. ದಯವಿಟ್ಟು ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ನಮಸ್ಕಾರ. ಸಂಸ್ಥಾಪಕರಾದಂತಹ ಶಂಶಾದ್ ಬೇಗಂ ಮೇಡಮ್ ಅವರಿಗೆ ಧನ್ಯವಾದಗಳು. ಮೇಡಮ್ ಅವರು ಮಾತಾಡಿದ್ರು, ದಯವಿಟ್ಟು ನಮ್ಮ ABS ಸರ್ವ ಸದಸ್ಯರಲ್ಲಿ ವಿನಂತಿ ಏನಂದ್ರೆ 2 ತಿಂಗಳು 3 ತಿಂಗಳು ಕಟ್ಟಿ ಆ ಅಮೌಂಟ್ ವಾಪಸ್ ಬರಲ್ಲ, ದುಡ್ಡು ವಾಪಸ್ ಬರಲ್ಲ, ಆ ನಂಬರ್ನ ಬೇರೆ ಕೊಟ್ಬಿಡ್ತೀವಿ. ಈಗ ನೋಡಿ, ಟ್ರ್ಯಾಕ್ಟರ್ದು ಹಾಗೆ ಆಯಿತು, ಅದನ್ನ ಕ್ಲೀನಾಗಿ ಹೇಳಿದ್ದೀವಿ. ಮತ್ತೆ ಅವರು ಕಸ್ಟಮರ್ ನಮಗೆ ಕ್ವಶನ್ ಮಾಡಿದ್ದಾರೆ, ಸರ್ 3,000 ಕಟ್ಟಿದ್ದೀವಿ, ಅದು ಲಾಸು ಅಂತ. ಕಸ್ಟಮರ್ದು 3,000 ಲಾಸು ಅಂತ ಹೇಳ್ತಾರೆ, ಆದರೆ ಕಂಪ್ನಿ 24 ತಿಂಗಳು ಸ್ಕೀಮ್ ಇದು, 21,000 ಕಂಪ್ನಿಗೆ ಲಾಸ್ ಆಗುತ್ತೆ. ಅದು 1 ನಂಬರಿಂದ. ಅದಕ್ಕೋಸ್ಕರ ಆ ನಂಬರ್ ಬೇರೆ ಕೊಟ್ಬಿಡ್ತೀವಿ. ಯಾರು ನಿಮ್ಮ ಬೇಡ ನಾನು ಕ್ಯಾನ್ಸಲ್ ಮಾಡ್ರಿ ಅನ್ನೋರು ಮುಂದಿನ ತಿಂಗಳಿಂದನಾದ್ರೂ ನೀವು ಎಷ್ಟಿದನೋ ಅಷ್ಟಿದು ಮಾಡ್ಕೊಂತ ಹೋಗಿ ಬ್ಯಾಲೆನ್ಸ್ ಮತ್ತೆ ಕಟ್ಕೊಂತ ಹೋಗಕ್ಕೆ ಅನುಕೂಲ ಇದೆ. ಕಂಪ್ನಿ ತುಂಬಾ ಸಹಕಾರ ಕೊಡ್ತಾ ಇದೆ. ದಯವಿಟ್ಟು ಯಾರು ಕ್ಯಾನ್ಸಲೇಷನ್ ಮಾಡಿದಿರೋ ಅವರು ಕಾಲ್ ಮಾಡಿ, ಆಫೀಸ್ ನಂಬರಿಗೆ ಕಾಲ್ ಮಾಡಿ ಹೇಳಿ, ಸರ್ ಕಂಟಿನ್ಯೂ ಮಾಡ್ತೀನಿ ಅಂತ. ಈಗ ನಮ್ಮ ABS ಸರ್ವ ಸದಸ್ಯರು ಲೈವ್ ಅಲ್ಲಿ ಕುಂತ್ಕೊಂಡು ನೋಡ್ತಾ ಇರ್ತಕ್ಕಂತ ಸರ್ವ ಸದಸ್ಯರಲ್ಲಿ ವಿನಂತಿಸಿಕೊಳ್ಳುವುದೇನೆಂದ್ರೆ, ನಿಮ್ಮ ಕಾಯಿನ್ ಇದನೋ ಇಲ್ವೋ ನೋಡಿ 5 ನಿಮಿಷದಲ್ಲಿ ಹೇಳ್ಬೇಕು. ಫೋನ್ ಮಾಡಿ, ನನ್ನ ಕಾಯಿನ್ ಇಲ್ಲ ಅಂದ್ರೆ ಫೋನ್ ಮಾಡಿ ಹೇಳಿ, ಇಲ್ಲ ಅಂದ್ರೆ ಇನ್ನು 5 ನಿಮಿಷದಲ್ಲಿ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀವಿ. ಬಂಪರ್ ಬಹುಮಾನ
ಎನ್ಫೀಲ್ಡ್ ಬೈಕ್ ಯಾರ ಪಾಲಾಗಲಿದೆ? ಮುಂದಿನ ಕಾರ್ಯಕ್ರಮವನ್ನು ABS ಡ್ರೀಮ್ ಇಂಡಿಯಾ ಗ್ರೂಪ್ ಸಂಸ್ಥಾಪಕರಾದಂತಹ ಬಾಬು ಸರ್ ಅವರು ನೆರವೇರಿಸಿಕೊಳ್ಳುತ್ತಾರೆ. ನಮಸ್ಕಾರ. ಏನು ಆತುರ ಯಾರಿಗಿಲ್ಲ ಯಾರಿಗೆಲ್ಲ ಕಾಯ್ತಾ ಇಲ್ಲ. ಪಾಪ ಲೇಟ್ ಆಯಿತು, ಅಮಾವಾಸ್ಯೆ ಇತ್ತು, ಹಾಗಾಗಿ ಸ್ವಲ್ಪ ಲೇಟ್ ಮಾಡಿದ್ದೀವಿ. ಯಾಕಂದರೆ ಎಲ್ಲ ಇವತ್ತು ಅಧಿಕ ಅಮಾವಾಸ್ಯೆ, ದೇವಸ್ಥಾನಕ್ಕೆ ಹೋಗಿದ್ರು. ಯಾರ್ಯಾರು ದೇವರ ಹತ್ರ ಅಡಿಕೆ ಮಾಡ್ಕೊಂಡು ಬಂದಿರೋ ಗೊತ್ತಿಲ್ಲ. ಯಾರಿಗಿಂತ ಅದೃಷ್ಟ ಅಧಿಕ ಅಮಾವಾಸ್ಯೆ ಅದೃಷ್ಟ ಯಾರಿಗಿದೆ ಕಾದು ಮಾಡೋಣ. ಇನ್ನೇನು ಕೆಲವೇ ನಿಮಿಷದಲ್ಲಿ ಬಂಪರ್ 11ನೇ ತಿಂಗಳು ಸ್ಟಾರ್ಟ್ ಮಾಡೋಣ. ಇವಾಗ ಸ್ವಲ್ಪ ಇದೆಯಪ್ಪ, ಒಂದು ಯಾವುದೋ ಒಂದು ಥ್ಯಾಂಕ್ಸ್ ಅಂತ ಹೇಳೋರಿಗೆ 4,361 ಲೈನ್ ತೋರಿಸ್ತಾರಪ್ಪ. ದಯವಿಟ್ಟು ನಮ್ಮ ಸದಸ್ಯರಲ್ಲಿ ಕೇಳಿಕೊಳ್ಳೋದಂದ್ರೆ, ಯಾರಾದರೂ ಮಧ್ಯದಲ್ಲಿ ಅಮೌಂಟ್ ಕಟ್ಟದೇ ಇದ್ದವರು 2 ತಿಂಗಳು 3 ತಿಂಗಳು 4 ತಿಂಗಳು 5 ತಿಂಗಳು 6 ತಿಂಗಳು ಕಟ್ಟಿ ಕ್ಯಾನ್ಸಲ್ ಮಾಡ್ಕೊಂಡವರಿದ್ರೆ ಕಂಟಿನ್ಯೂ ಮಾಡ್ಕೊಳ್ಳಿ. ಯಾಕಂತಂದ್ರೆ ಆ ಅಮೌಂಟ್ ನಿಮ್ಗೆ ಲಾಸ್ ಆಗುತ್ತೆ. ಯಾಕಂದ್ರೆ 6,000 ರೂಪಾಯಿ ಸಣ್ಣ ಅಮೌಂಟ್ ಅಲ್ಲ, ಅದು ದೊಡ್ಡ ಅಮೌಂಟೇ. ಈ ಒಂದು ಹಳ್ಳಿಯಲ್ಲಿ 6,000 ರೂಪಾಯಿ ಸಂಪಾದನೆ ಮಾಡ್ಬೇಕಂತ ಹೇಳಿದ್ರೆ ಪಾಪ ಎಷ್ಟೋ ವಾರ ಪೂರ್ತಿ ಹೋಗಿ ದುಡಿಬೇಕಾಗುತ್ತೆ 6,000 ರೂಪಾಯಿಗೆ. ಹಾಗಾಗಿ ಕಂಟಿನ್ಯೂ ಮಾಡ್ಕೊಳ್ಳಿ. ನಿಮ್ಮ ಕೈಲಿ ಎಷ್ಟಿದೆ ಅಮೌಂಟ್ 1,000 ರೂಪಾಯಿ ಕಟ್ಟಿ, ಇವಾಗ ಬ್ಯಾಲೆನ್ಸ್ ಅಮೌಂಟ್ ಕಟ್ಟಕ್ಕಾಗಿಲ್ವಾ, ನಿಧಾನ ಕೊಡ್ರಿ. ಅದಕ್ಕೆ ನಾವು ಅವಕಾಶ ಮಾಡಿ ಕೊಡ್ತಾ ಇದೀವಿ, ಆಯ್ತಾ? ಪ್ರತಿಯೊಬ್ಬರು ಯಾರ್ಯಾರು ಕ್ಯಾನ್ಸಲ್ ಮಾಡ್ಕೊಂಡ್ರೆ ಅದನ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ಯಾಕಂದ್ರೆ ಒಂದ್ ವೇಳೆ ಕ್ಯಾನ್ಸಲ್ ಆದ ಕೈ ಬೇರೆ ಕೊಟ್ರೆ ಅದೃಷ್ಟ ಅವ್ರಿಗೆ ಏನಾದ್ರು ಬಂದ್ರೆ ಆಮೇಲೆ ಬಂದ್ಬಿಟ್ಟು ನಮ್ಮ ಹತ್ರ ಗಲಾಟೆ ಮಾಡಬೇಡಿ. ಯಾಕಂದ್ರೆ ಆಲ್ರೆಡಿ ಕಂಡೀಷನ್ಸ್ ಹಾಕಿದೆ ನಿಮಗೆ. ದುಡ್ಡು ಯಾವ್ದು ರೀತಿ ವಾಪಸ್ ಬರಲ್ಲ. ದುಡ್ಡು ನೀವು 10,000 ರೂಪಾಯಿ 10,000 ರೂಪಾಯಿ ಕೊಟ್ಟು 10 ತಿಂಗಳು ಕಟ್ಟಲು ದುಡ್ಡು ವಾಪಸ್ ಬರಲ್ಲ. ಕಂಡೀಷನ್ಸ್ ಅಲ್ಲಿ ಇದೆ, ಆದ್ರೆ ಕೊಡ್ತೀವಿ. ಅದು ಎಂಡಿಂಗ್ ಅಲ್ಲಿ ಕಂಪನಿ ಮುಂದೆ ಹೆಂಗಿದೋ ಅದ್ರ ಮೇಲೆ ಯೋಚನೆ ಮಾಡಿ ಅದು ದುಡ್ಡು ಕೊಡಲ್ಲ. ಅದಕ್ಕೆ ಅದು ಸಣ್ಣ ವಸ್ತುಗಳು ಇರ್ತವೆ. ಆ ವಸ್ತು ತಗೋಕ್ಕಿಂತ ಮುಂಚೆ ನಿಮ್ಮ ಅದೃಷ್ಟ ಇವತ್ತಿಂದ ನೋಡಿ 1,701 ಪಾಪ ಕಟ್ಟಿದ್ರು, ಅವರ ದುರಾದೃಷ್ಟರು ಈಗ ಮೇಡಮ್ ಅದೃಷ್ಟವಂತರಾಗಿದ್ದಾರೆ. ಹಾಗೆ ಏನಿದೆಯೋ ಅದನ್ನ ಕಂಟಿನ್ಯೂ ಮಾಡ್ತಾರೆ. 1,000 ರೂಪಾಯಿ ಕಡೆ 500 ರೂಪಾಯಿ ಕಡೆ ಕಂಟಿನ್ಯೂ ಮಾಡ್ಕೊಂಡು ಕಾಲಿಗೆ ಅಟೆಂಡ್ ಮಾಡಿ. ಯಾಕಂದ್ರೆ ಪ್ರತಿಯೊಬ್ಬರಿಗೆ ಕಷ್ಟ ಇರುತ್ತೆ. ಈಗ ಹಳ್ಳಿಯಲ್ಲಿ ಪಾಪ ಇವಾಗ ರೈತರು, ನಮ್ಮೆಲ್ಲರೂ ನಮ್ಮ ರೈತರು ಕೊಡ್ತಾರೆ, ಎಲ್ಲರೂ ಕಷ್ಟನ ಇದ್ದೇ ಇರುತ್ತೆ. ಹಾಗಾಗಿ ಸ್ವಲ್ಪ ಕಂಟಿನ್ಯೂ ಮಾಡ್ಕೊಂಡ್ರೆ ನಿಮಗೆ ಅವಕಾಶ ಸಿಗುತ್ತೆ. ಆಮೇಲೆ ಕಂಪನಿ ಕೂಡ ಕ್ಲೋಸ್ ಆಗುತ್ತೆ ಸರ್. ದಯವಿಟ್ಟು ನೀವು ಕೂಡ ನಿಮ್ಮ ಅಮೌಂಟ್ ಕಳ್ಕೊಬೇಡಿ. ಆಮೇಲೆ ಸರ್ ದುಡ್ಡು ಕೊಡಿ ಅಂದ್ರೆ ದುಡ್ಡು ಕೊಡೋಕ್ಕಿಲ್ಲ, ಕಂಡೀಷನ್ ಷರತ್ತುಬದ್ಧವಾಗಿದೆ. ಯಾವುದೇ ರೀತಿ ದುಡ್ಡು ವಾಪಸ್ ಬರಲ್ಲ ಅಂತ ಹೇಳ್ಬಿಟ್ಟು ದಯವಿಟ್ಟು ನಿಮ್ಮ ಅಮೌಂಟ್ ಕಟ್ಕೊಂಡ್ಬಿಟ್ಟು ಕಂಟಿನ್ಯೂ ಮಾಡ್ಕೊಳ್ಳಿ ಸರ್. ಇನ್ನೇನು ಕೆಲವೇ ದಿನದಲ್ಲಿ ಸೂಪರ್ ಮಾರ್ಕೆಟ್ ಓಪನ್ ಆಗ್ತಾ ಇದೆ. ಅದೃಷ್ಟವಂತ ಸೂಪರ್ ಮಾರ್ಕೆಟ್ಗೆ ನೆಕ್ಸ್ಟ್ ಸೆಕೆಂಡ್ ಸೀಸನ್ ಮಾಡ್ತಾ ಇದೀವಲ್ಲ, ತಿಂಗಳ ಉಳಿತಾಯ ಮಾಡಂಗಿರಲಿಲ್ಲ. ಅದೃಷ್ಟ ಬರಲಿಲ್ವಾ, ಸಾಯಂಕಾಲ ಹೋಗ್ಬಿಟ್ಟು ಶಾಪಿಂಗ್ ಮಾಡ್ಕೊಂಡು ನೀವು ಹೋಗ್ಬೋದು. 500 ರೂಪಾಯಿ ಕಟ್ಟಿರ್ತಾರ, 500 ರೂಪಾಯಿ ನಿಮ್ಗೆ ಏನ್ ಬರುತ್ತೆ, ಇಲ್ಲಿ ಅದೃಷ್ಟ ಚೆಕ್ ಮಾಡಬೇಕು. ಬರ್ಲಿಲ್ಲ ಅಂದ್ರೆ ನೀವು ಶಾಪಿಂಗ್ ಮಾಡ್ಕೊಂಡು ಹೋಗ್ಬೇಕು. ಆ ತರ ಕನ್ಸೆಪ್ಟ್ ಮಾಡ್ತಾ ಇದೀವಿ. ಕ್ರೋಢೀಕರಣ ಮಾಡ್ತಿಲ್ಲ ಮುಂದ ಇಲ್ಲ, ಕ್ರೋಢೀಕರಣ ಮಾಡ್ಬೋದು. ಇಲ್ಲಾಂದ್ರೆ ಸರ್ ನಂಬಿಕೆ ಇಲ್ಲಾಂದ್ರೆ ನಿಮ್ಮ ಶಾಪಿಂಗ್ ಇರುತ್ತೆ, ನೀವು ದುಡ್ಡು ತಗೋ ಇಲ್ಲಿ ಚೆಕ್ ಮಾಡ್ಕೋಬೇಕು. ಬರ್ಲಿಲ್ಲ ಅಂದ್ರೆ ನಿಮ್ಮ ಅಮೌಂಟ್ ಏನ್ ಬರುತ್ತೆ ಆ ವಸ್ತು ತಗೊಂಡು ಹೋಗ್ತಾ ಇರಬೇಕು. ಈ ಒಂದು ಕಾನ್ಸೆಪ್ಟ್ ಮುಖಾಂತರ ಮಾಡ್ತಾ ಇದ್ವಿ. ತುಂಬಾ ಚೆನ್ನಾಗಿದೆ. ನಾಳೆ ಅಥವಾ ನಾಡಿದ್ದು ನಮ್ಮ ABS ಕೋಚಿಂಗ್ ಸೆಂಟರ್ ಓಪನ್ ಆಗ್ತಾ ಇದೆ. ನಿಮ್ಮಲ್ಲಿ ಯಾರಾದ್ರೂ ಮಕ್ಕಳಿದ್ರೆ, ಓದ್ತಕ್ಕಂಥ ಮಕ್ಕಳಿದ್ರೆ ಅವರಿಗೆ ದಯವಿಟ್ಟು ನಮ್ಮ ಆಫೀಸ್ ಹತ್ರ ಬಂದು ಅಡ್ಮಿಷನ್ ಮಾಡಿಸಿ. ಫೀಸ್ ಏನಂತ ನಾರ್ಮಲ್ ಐ ಫೀಸ್ ಇರಲ್ಲ, ಅದು ಶಿಕ್ಷಣಕ್ಕೆ ಅನುಕೂಲವಾಗುವಂತ ಫೀಸ್ ಇರುತ್ತೆ. ಕಂಡೀಷನ್ಸ್ ಏನಿಲ್ಲ, ಎಲ್ಲಾ ಬಡ ಮಕ್ಕಳು ಬಂದ್ಬಿಟ್ಟು ಓದ್ಕೋಬಹುದು ಸರ್. ಮದನ್ ಸರ್, ಲೈವ್ ನೋಡ್ತಕ್ಕಂಥ ಸದಸ್ಯರು ಇವಾಗ ಡ್ರಾಫ್ಟ್ ಆಕ್ಟ್ ಮಾಡ್ತಾ ಇದ್ವಿ. ಸೌಂಡ್ ಇನ್ನೊಂದೇನಂದ್ರೆ ಸ್ವಲ್ಪ ಸೌಂಡ್ ಇಲ್ಲ ಸರ್. ಟೆಕ್ನಿಕಲ್ ಇಶ್ಯೂಸ್ ಇಂದ ಸೌಂಡ್ ಬರ್ತಾ ಇಲ್ಲ. ಹಾಗಾಗಿ ದಯವಿಟ್ಟು ಸಹಕರಿಸಬೇಕು. ಲೈವ್ ಬರ್ತಾ ಇದೆ, ಸೌಂಡ್ ಬರ್ತಾ ಇಲ್ಲ. ದಯವಿಟ್ಟು ಅದನ್ನು ಸಹಕಾರ ಮಾಡಿ. ಯಾಕಂದ್ರೆ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಇದೆ, ಹಾಗಾಗಿ ಲೈವ್ ಮಾತ್ರ ಬರ್ತಾ ಇದೆ. ಲೈವ್ ನೋಡ್ಕೋಬಹುದು, ಸೌಂಡ್ ಬರ್ತಾ ಇಲ್ಲ ಸರ್. ಸಹಕಾರ ಕೊಡಿ ಸರ್. ಅಷ್ಟೇ ಇದಲ್ಲ
ಜಾಯಿಂಟ್ಸ್ ನೋಡೋರಿದ್ರೆ, ನಂಬರ್ ಕನ್ಫರ್ಮೇಶನ್ ಮಾಡೋರಿದ್ರೆ ಈಗಲೇ ಕನ್ಫರ್ಮ್ ಮಾಡಿ. ಮತ್ತೆ ಇನ್ನೊಂದು ಸದಸ್ಯರು ಕೇಳ್ಕೊಳ್ಳೋದು, ಸರ್ ಕ್ಲೀನಾಗಿ ವಿಡಿಯೋ ಮಾಡ್ಬಿಟ್ಟು ಹಾಕಿದ್ರೆ ಆ ವಿಡಿಯೋನ ಕ್ಲೀನಾಗಿ ನೋಡಿ ಸರ್. ನಿಮ್ಮ ನಂಬರ್ ಅದರಲ್ಲೇ ಇರುತ್ತೆ. ದಯವಿಟ್ಟು ಕ್ಯಾಮ್ರಾ ಸರ್ ನೋಡಿ ಬಂದು ಬೇಗ ಚೆಕ್ ಮಾಡ್ತಾರೆ. ಯಾರು ಬಂದ್ಬಿಟ್ಟು ಬನ್ನಿ, ಚೆಕ್ ಮಾಡಿ ಬನ್ನಿ ಸರ್. ಮತ್ತೆ ಮತ್ತೆ ಯಾಕೆ ಓಕೆನಾ? ಸರ್ ಟೈಮ್ ತೆಗಿತಾ ಇದ್ದೀವಿ. ಲೈವ್ ಅಲ್ಲಿ ಇರ್ತಕ್ಕಂಥ ಸದಸ್ಯರ ವಿನಂತಿ, ಈಗ ಡ್ರಾ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಿಧಾನ ತೋರಿ. ಅಧಿಕ ಮಾಸ ಯಾರಿಗೆ ಅನ್ನಿಸ್ತಿದೆ ನೋಡೋಣ ಇವತ್ತು. ಅಧಿಕ ಮಾಸದಲ್ಲಿ ಅಮಾವಾಸ್ಯ ದಿನ ಎನ್ಫೀಲ್ಡ್ ಬೈಕ್ ಇದೆ, ಬಂಗಾರ ಇದೆ, ಆಮೇಲೆ ಮದುವೆ ಆದವರಿಗೆ ಮಂಚ ಇದೆ. ಸೈಡ್ ಪ್ರತಿ ಒಂದ್ಸಲ ಹಾಕಿರ್ಕೊಳ್ಳೆ, ಒಂದ್ಸಲ ರೊಟೇಟ್ ಮಾಡ್ಬಿಡು. ಯಾಕೋ ಒಮ್ಮೆ ಟೆಕ್ನಿಕಲ್ ಇಶ್ಯೂಸ್ ಇದೆ, ವಯಸ್ಸು ಬರ್ತಾ ಇಲ್ಲ. ಸೊ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಇದೆ, ಹಾಗೆ ವಯಸ್ಸು ಬರ್ತಾ ಇಲ್ಲ. ದಯವಿಟ್ಟು ಸಹಕರಿಸಿ. ಸ್ಟಾರ್ಟ್ ಮಾಡೋಣ. ಅದೃಷ್ಟ ಯಾರಿಗಿದೆ ಗೊತ್ತಿಲ್ಲ ಸರ್, ಪ್ರಯತ್ನ ಪಡಬೇಕು ರೊಟೇಟ್ ಮಾಡಿ. ಅಮ್ಮ ಸಂಸ್ಥೆ ಅಧ್ಯಕ್ಷರ ಕಡೆಯಿಂದ ಬಂಪರ್ ಬಹುಮಾನ
ಅಂಕಲ್ ಕೈಯಲ್ಲಿ ಏನೂ ಇಲ್ಲ. ಬಾಬು ಸರ್ ಫಸ್ಟ್ ವಿನ್ನರ್ ಒಂದು ಕ್ಲಾಪ್ ಸಾಕಂತದ್ದು ಹೇಳ್ಬಿಡು ಸರ್. ಫಸ್ಟ್ ವಿನ್ನರ್ ಮೊದಲನೇ ಬಹುಮಾನ ಎನ್ಫೀಲ್ಡ್ ಬೈಕ್ ಅಧಿಕ ಮಾಸದ ಗಿಫ್ಟ್ ಯಾರಿಗುಂಟು ಯಾರಿಗಿಲ್ಲ. ಕೆಳಗೆ ಬಿತ್ತವೆ ತಲಿಕರ. ಅಧಿಕ ಮಾಸದ ಗಿಫ್ಟ್ 4211 4211 ರಾಯಲ್ ಎನ್ಫೀಲ್ಡ್ ಬೈಕ್. ಮೊದಲನೇ ಬಹುಮಾನ 4211 ರಾಯಲ್ ಎನ್ಫೀಲ್ಡ್ ಬೈಕ್. ಯಾರಿಗುಂಟು ಯಾರಿಗಿಲ್ಲ. ಒಂದು ಬೈಕ್ ಹೋಯ್ತು. ಇಲ್ಲಿ 4211 ಗುರು ರಮೇಶ್ ಹೊಸಪೇಟೆ. ರಮೇಶ್ ಹೊಸಪೇಟೆ. ರಮೇಶ್ ಹೊಸಪೇಟೆ 4211 ರಮೇಶ್ ಹೊಸಪೇಟೆ ಮೊದಲನೇ ಎನ್ಫೀಲ್ಡ್ ಬೈಕ್. ಸಾಕು ಅಲ್ಲಿ 4211 ರಮೇಶ್ ಹೊಸಪೇಟೆ. ಈಗ ಎರಡನೇ ಬಹುಮಾನ ಯಾರು ತಪ್ಪಿಲ್ಲ ಖಂಡಿತ. ವಿನ್ಯಾಸಕ್ಕೆ ಒಂದು ದಯವಿಟ್ಟು ಗ್ಲಾಸ್ ಹಾಕಿ ಸರ್. ಯಾರೇ ಫ್ರೆಂಡ್ಸ್ ಹೇಳ್ತಾರೆ ಅವರು ಗೆದ್ದಿರ್ತಾರೆ. ಸ್ವಲ್ಪ ಗುರ್ತ ಇರುತ್ತೆ, ಒಂದು ಗ್ಲಾಸ್ ಹಾಕಿ. ಅವಾಗ ನಮ್ಗೆ ಜೋಶ್ ಇರುತ್ತೆ. ಹೌದಪ್ಪ ನಮ್ಮ ಮೆಂಬರ್ಸ್ ಸ್ಟ್ರಾಂಗ್ ಇದ್ದಾರೆ ಅಂತ ಹೇಳ್ಬಿಟ್ಟು ನಿಮಗೂ ಬರುತ್ತೆ. ಕಾಯಬೇಕು. 10 ತಾರೀಕು ಬರ್ತಾ ಇರುತ್ತೆ. ಇಲ್ಲಿ ಬರ್ತಾರೆ ಬನ್ನಿ ಬಸ್ಗೆ ಎರಡು ಒಂದಾಗಿದೆ. ಇನ್ನೊಂದು ಎನ್ಫೀಲ್ಡ್ ಬೈಕ್ ಇದೆ. 4211 ರಮೇಶ್ ಹೊಸಪೇಟೆ ಮೊದಲನೇ ಬಹುಮಾನ. ಈಗ ಎರಡನೇ ರಾಯಲ್ ಎನ್ಫೀಲ್ಡ್ ಬೈಕ್ ಇದೆ. ಜೋಶ್ ಇರಲಿ, ಸ್ವಲ್ಪ ಜೋಶ್ ಇದ್ದರೆ ಬರುತ್ತೆ. ಯಾರು ಜೋಶ್ ಇದ್ದರೆ ಬರಲಿಲ್ಲ ಬೈಕ್ ಇತ್ತು. ನೋಡೋಣ ಎಷ್ಟು ಮಂದಿ ಜೋಶ್ ಇದೆ ಇಲ್ಲಿ. ಎಲ್ಲ ಜೋಶ್ ಯಾರಿಗಿಲ್ಲ ಇಲ್ಲಿ. ಅದಕ್ಕೆ ಕ್ಲಿಯರ್ ಬರುತ್ತೆ. ಇಲ್ಲಿ ಯಾರಿಗೆ ಬರಲ್ಲ ಬಂದವರಿಗೆ. ಬಟನ್ ಬಿಚ್ಚಾನೆ ನೋಡೋಣ. ಆಮೇಲೆ ನಮ್ಮ ತಿಂಗಳು ಬೇಡ ಅವ್ರಿಗೆ ಕರೆದ ಮತ್ತೆ ಮಾಡ್ಕೋಬೋದು. ಸರ್ ಬಂದಿದೆ ದುಡ್ಡು ಚೆಕ್ ಮಾಡ್ತೀನಿ. ನಾನು ಹೇಳ್ತಾ ಇದೆ 994 ರಾಯಲ್ ಎನ್ಫೀಲ್ಡ್ ಬೈಕ್ ಕ್ಲಾಸ್ ಬರಲಿ ಸರ್. ಹಾಗೆ 994 ನಿಮ್ಗೆ ಬರುತ್ತೆ ಬಹುಮಾನ. ಕಾಯಬೇಕು. 994 ರಾಯಲ್ ಎನ್ಫೀಲ್ಡ್ ಬೈಕ್. ಎರಡು ಎನ್ಫೀಲ್ಡ್ ಬೈಕ್ ಆದ್ರೆ 994. ಅದೃಷ್ಟ ಇದ್ದಲ್ಲಿ ಬಂದೇ ಬರುತ್ತೆ. ಕಾಯಬೇಕು. ನಗು ಇರಬೇಕು, ಜೋಶ್ ಇರಬೇಕು, ಖುಷಿ ಇರಬೇಕು. ಎಲ್ಲರಿಗೂ ಬರುತ್ತೆ. ಕಾಯಬೇಕು. ಇಲ್ಲಿವರೆಗೂ 601 ಜನ ಗೆದ್ದಿದ್ದಾರೆ. 601 ಜನ 11 ತಿಂಗಳಿಗೆ 10 ತಿಂಗಳಿಗೆ 601 ಜನಕ್ಕೆ ಬಹುಮಾನ ತಲುಪಿಸಿದ್ವಿ. 12 ತಿಂಗಳ ಬಹುಮಾನದಲ್ಲಿ ಮೊದಲನೇ ಬಹುಮಾನ ಇನ್ನೋವಾ ಕ್ರಿಸ್ಟಾ ಕಾರ್. ಯಾರಿಗುಂಟು ಯಾರಿಗಿಲ್ಲ.
ಇನ್ನೊಂದು ಇಷ್ಟ ಕಾರ್ಯ ಮುಂದಿನ ದಿನದಲ್ಲಿ ಯಾರಿಗುಂಟು ಯಾರಿಗಿಲ್ಲ, ಯಾರ ಅಮೌಂಟ್ ಡ್ಯೂ ಇರುತ್ತೋ ಅವ್ರಿಗೆ ನಂಬರ್ ಹಾಕಲ್ಲ. ಇನ್ನೊಂದು ಇಷ್ಟ ಟೈಮಲ್ಲಿ ಯಶೋಧ ಸಿಂದಗಿ, ರಾಯಲ್ ಎನ್ಫೀಲ್ಡ್ ಯಶೋಧ ಸಿಂದಗಿ. ಎರಡನೇ ಬಹುಮಾನ 10 ಗ್ರಾಂ ಚಿನ್ನ ಇಬ್ಬರಿಗೆ. ಇವಾಗ ಒಂದು ತೆಗಿತಾ ಇದೀವಿ. ಬೈಕ್ ಇವಾಗ ಬಂಗಾರದ ಅದೃಷ್ಟ, ಬಂಗಾರ. ಸಾವಿರದ 658 10 ಗ್ರಾಂ ಚಿನ್ನ. 1658 10 ಗ್ರಾಂ ಚಿನ್ನ. 1658 10 ಗ್ರಾಂ ಚಿನ್ನ. ಬೈಕು ಒಂದು ಹೊಸಪೇಟೆ, ಒಂದು ಸಿಂದಗಿ. ಬಂಗಾರ ಅದ್ಭುತ ಸಂಕೇತ ಹೆಸರು ಯಾರಿಗಿದೆಯೋ ಫಾತಿಮಾ ಮುಂಡರಗಿ. 10 ಗ್ರಾಂ ಬಂಗಾರ ಇನ್ನೊಬ್ಬರಿಗೆ. ಬನ್ನಿ, ಯಾರು ಬರ್ತೀರಾ ಸರ್? ಈ ಕಡೆ ಯಾರು ಬನ್ನಿ ಬನ್ನಿ ಬನ್ನಿ. ಬಪ್ಪರ್ ಬೊಮ್ಮದಲ್ಲಿ ಒಂದಾಯ್ತು. ಎರಡನೇ 10 ಗ್ರಾಂ ಚಿನ್ನ. ಯಾರಿಗುಂಟು ಯಾರಿಗಿಲ್ಲ. ಮನೆ ಬಂಗಾರದ ಚಿನ್ನ 3683. 3683 10 ಗ್ರಾಂ ಚಿನ್ನ. 3683 10 ಗ್ರಾಂ ಚಿನ್ನ. ಚಿನ್ನ ಆಯ್ತು, ಬೈಕ್ ಆಯ್ತು. ಇವಾಗ ಮೂರನೇ ಬಹುಮಾನ ಮಂಚ, ಡಬಲ್ ಬಾಕ್ಸ್ ಮಂಚ, ಹೊಸ ಮಕ್ಕಳಿಗೆ. ಹೌದು, ಮದುವೆ ಯಾಕಾಗಿರುತ್ತೆ ಅವರಿಗೆ ಹೋಗ್ಬೇಕು. ಅರುಣ್ ಕುಮಾರ್ ಗದಗ್ 10 ಗ್ರಾಂ ಚಿನ್ನ. ಈಗ ಮೂರನೇ ಬಹುಮಾನ ಡಬಲ್ ಬಾಕ್ಸ್ ಮಂಚ ಒಬ್ಬರಿಗೆ. ಬನ್ನಿ ಸರ್, ಯಾರು ಬರ್ತೀರಾ? ಬನ್ನಿ. ಮೂರನೇ ಬಹುಮಾನ ಮಂಚ, ಡಬಲ್ ಬಾಕ್ಸ್ ಮಂಚ. ಡಬಲ್ ಬಾಕ್ಸ್ ಮಂಚ ಯಾರಿಗುಂಟು ಯಾರಿಗಿಲ್ಲ. ಹಣ ಮುಗಿತಾನೆ. 4364 4364 ಬಂಪರ್ ಬಹುಮಾನಗಳು. ಇಲ್ಲಿವರೆಗೂ ಬಂಗಾರ ಆಯ್ತು, ಬೈಕ್ ಆಯ್ತು, ಪಾಸ್ ಆಯ್ತು. ಇವಾಗ APS ಸ್ಪೆಷಲ್ ಗಿಫ್ಟ್. ಕುಂತ್ಕೊಳ್ಳಿ ಸರ್. ಹಿಂಗು ಮಧ್ಯದಲ್ಲಿ ಹೋಗ್ಬಿಟ್ಟು ಮನೆಗಳು ಕೊನೆವರೆಗೂ ಕುಂತ್ಕೋಬೇಕು. ಮುಂದೆ ಕುಂತ್ಕೊಂಡಿರುತ್ತೆ. ಹೌದು ಸರ್. ಇಲ್ಲಿ ಕರೆಕ್ಟ್ ಸರ್ ಏನೋ ಕೇಳಿದ್ರು ನೋಡ್ರಿ. ಹೇಳಿ ಸರ್. ಡಬಲ್ ಅದು ಅವ್ರ ಶಕ್ತಿ ಪ್ರದರ್ಶನ ಅಂತ.
ನಿಮ್ದೆ 390 ಮಾಧುರಿ ಹೋಗಿ ಮಾಧುರಿ ತರುಣ್ ಹೋಗಿ ನಾಳೆ ಕಿಲೋಮೀಟರ್ ಇದೆ ರಂಗನಾಥನಿಗೆ ಅಲ್ಲಿ ಮಂದನಿಗೆ ಮೈದ ತಾರ ಇದೆ ಕಾಯ್ತಾ ಇದೆ ಆಲ್ರೆಡಿ ಗೆದ್ದಿದ್ದಾರೆ ಸ್ಪೆಷಲ್ ಗಿಫ್ಟ್ ಅಲ್ಲಿ ಮತ್ತೆ ಬಂದಿದ್ದಾರೆ ಸೆಕೆಂಡ್ ಸ್ಪೆಷಲ್ ಗಿಫ್ಟ್ 50 ಜನಕ್ಕೆ ABS ಸ್ಪೆಷಲ್ ಗಿಫ್ಟ್ ಇದೆ 12,000 ರೂಪಾಯಿ ಇದೆ 11,000 ರೂಪಾಯಿ ಕಟ್ಟಿರ್ತೀರ 1,000 ರೂಪಾಯಿ ಕಂಪನಿ ಆಗುತ್ತೆ 12,000 ರೂಪಾಯಿ ಕ್ಯಾಶ್ ABS ಸ್ಪೆಷಲ್ ಗಿಫ್ಟ್ ಒಬ್ಬೊಬ್ರು 10 ಕಾಯಿನ್ ತೆಗಿಬೇಕು ABS ಸ್ಪೆಷಲ್ ಗಿಫ್ಟ್ ABS ಸ್ಪೆಷಲ್ ಗಿಫ್ಟ್ 50 ಜನಕ್ಕೆ 10 ತಿಂಗಳ ಆರಾಮಾಗಿ ನಿಧಾನ ಅಲ್ಲ ತುಂಬಾ ಜಾಗ್ರತೆ ನನಗೆ ತಿಳಿಸ್ಲಿಕ್ಕೆ 3,877 ABS ಸ್ಪೆಷಲ್ ಗಿಫ್ಟ್ 3,877 ಒಂದು ತೆಗೆದಿ 3,877 ಅಕ್ಕ ಇದ್ರೆ ಟ್ಯಾಕ್ಸ್ ಕೊಡೋದಿಲ್ಲ ಟ್ಯಾಕ್ಸ್ 361 ಇನ್ನೇನು 5 ನಿಮಿಷ ತಂದ್ಬಿಟ್ಟು 361 ABS ಸ್ಪೆಷಲ್ ಗಿಫ್ಟ್ ಅಜ್ಜಿ ಏನು ಕೊಡ ಅಕ್ಕರಿಗೆ ಟ್ಯಾಕ್ಸ್ ಕೊಟ್ಟವ್ರೆ ಟ್ಯಾಕ್ಸ್ ಕೊಟ್ಟವ್ರೆ 1,048 ABS ಸ್ಪೆಷಲ್ ಗಿಫ್ಟ್ 1,048 ABS ಸ್ಪೆಷಲ್ ಗಿಫ್ಟ್ ಟೀ ಹೇಳಿಲ್ಲ 1,589 ABS ಸ್ಪೆಷಲ್ ಗಿಫ್ಟ್ ABS ಸ್ಪೆಷಲ್ ಗಿಫ್ಟ್ 4,823 ABS ಸ್ಪೆಷಲ್ ಗಿಫ್ಟ್ ABS ಸ್ಪೆಷಲ್ ಗಿಫ್ಟ್ 3,035 ABS ಸ್ಪೆಷಲ್ ಗಿಫ್ಟ್ ಇನೋವಾ ಕ್ರಿಸ್ಟಾ ಯಾರಿಗುಂಟು ಯಾರಿಗಿಲ್ಲ ಮುಂದಿನ ತಿಂಗಳು ಬೇಗ ದುಡ್ಡು ಕಟ್ಟಿ ನಿಮ್ಮ ನಂಬರ್ ಕನ್ಫರ್ಮ್ ಮಾಡ್ಕೊಳ್ಳಿ 3,357 ABS ಸ್ಪೆಷಲ್ ಗಿಫ್ಟ್ 3,357 ಇನೋವಾ ಕ್ರಿಸ್ಟಾ ಕಂಪನಿಯ 1 ವರ್ಷ ಆಗುತ್ತೆ ಅವತ್ತು ಇನೋವಾ ಕ್ರಿಸ್ಟಾ ಗಾಡಿ ಯಾರಿಗಿಲ್ಲ 4,237 ABS ಸ್ಪೆಷಲ್ ಗಿಫ್ಟ್ ಅದೃಷ್ಟ ಎಷ್ಟು 326 ABS ಸ್ಪೆಷಲ್ ಗಿಫ್ಟ್ 326 ಲಾಟಾ 10 2,785 ABS ಸ್ಪೆಷಲ್ ಗಿಫ್ಟ್ ಬನ್ನಿ ಇನ್ನೊಂದು ಬರ್ತೀರಾ ಅದನ್ನ ಬನ್ನಿ ಅದೇ ಇನೋವಾ ಕಾಣುತ್ತೆ ಬಾಕಿ ಸ್ಪೆಷಲ್ ಗಿಫ್ಟ್ ಕಾರಣ
ABS ಸ್ಪೆಷಲ್ ಗಿಫ್ಟ್, ABS ಸ್ಪೆಷಲ್ ಗಿಫ್ಟ್ 78, 2453, 2453 ABS ಸ್ಪೆಷಲ್ ಗಿಫ್ಟ್ 2453. अधिक अमावास्ये 1540 ABS ಸ್ಪೆಷಲ್ ಗಿಫ್ಟ್ 1540. ಇಪ್ಪತ್ತೇಳು ABS ಸ್ಪೆಷಲ್ ಗಿಫ್ಟ್ 27. 693 ABS ಸ್ಪೆಷಲ್ ಗಿಫ್ಟ್. ಬರಬೇಕಲ್ರಿ 5072 ABS ಸ್ಪೆಷಲ್ ಗಿಫ್ಟ್ 5072 ಲಾಸ್ಟ್ ಮಿಕ್ಸಿಂಗ್ ಅಂತ ಮಾಡಪ್ಪ ಬಂದ 3822 ಅದು ಬನ್ನಿ ಬರ್ತದಣ್ಣ ಬನ್ನಿ ನೀವು ತಡೆದಲ್ಲ ಬನ್ನಿ ಬಾ ಬಾ ಒಂಬತ್ತು ಅದೃಷ್ಟ ABS ಸ್ಪೆಷಲ್ ಗಿಫ್ಟ್ 4418 ABS ಸ್ಪೆಷಲ್ ಗಿಫ್ಟ್ 4418 1553
5235 5235 5235 ಅಲ್ಲಿಗೆ ದಾಖಲೆ ಇಸ್ಕೊಂಡೆ ನಾನು 4543 ಆಯ್ತಾ ಬನ್ನಿ ನಾವು ಇನ್ನೊಂದು ಮೇಲೆ ಯಾರು ಬಾ ಎಲ್ಲ ಸುತ್ತಿ ಬಾ ಬಾಬಾ ABS ಕಿಸಲಿಯು
725 725 ರಾಕೆಟ್ ಮಾಡ್ತೀವಿ ಲೈವ್ ಅಲ್ಲಿ ಮಾಡ್ತೀವಿ ಪ್ರೋಗ್ರಾಮ್ ಇದೆ 3566 ಕಳೆದ್ಬಿಡು ಒಂದು ಬನ್ನಿ ಡಾಕ್ಟರ್ ವಿನರ್ 10 ಗಂಟೆಗೆ ಬನ್ರಿ ಬನ್ನಿ ಯಾರು ಬನ್ನಿ ತಿಂಗಳ ಬಂಪರ್ ಬಹುಮಾನ ಇನೋವಾ ಕ್ರಿಸ್ಟಾ ಯಾರಿಗುಂಟು ಯಾರಿಗಿಲ್ಲ. ಯಾರಾದರೂ ಕ್ಯಾನ್ಸಲೇಷನ್ ಮಾಡ್ಕೊಂಡ್ರೆ ಡ್ಯೂ ಇದ್ರೆ ಅಮೌಂಟ್ ಕಟ್ಕೊಂಡ್ಬಿಟ್ಟು ನಿಮ್ಮ ನಂಬರ್ ಅನ್ನು ಕನ್ಫರ್ಮೇಶನ್ ಮಾಡ್ಕೊಳ್ಳಿ. 100 ರೂಪಾಯಿ ಡ್ಯೂ ಇದ್ರೆ ಆ ನಂಬರ್ ಹಾಕಲ್ಲ. ಯಾಕಂದ್ರೆ ಇನೋವಾ ಕ್ರಿಸ್ಟಾ ಅದೃಷ್ಟ ಯಾರಿಗಿರುತ್ತೆ ಕಟ್ಟಿದವರಿಗೆ ಮಾತ್ರ ಅದೃಷ್ಟ. ಮೇಡಮ್ ಬನ್ನಿ ಮೇಡಮ್ ಟ್ಯಾಕ್ಟರ್ ವಿನ್ನರ್ ಇನೋವಾ ಕ್ರಿಸ್ಟಾ 12 ತಿಂಗಳ ಬಂಪರ್ ಬಹುಮಾನ. ಇನೋವಾ ಕ್ರಿಸ್ಟಾ ಯಾರಿಗುಂಟು ಯಾರಿಗಿಲ್ಲ. 1 ತಿಂಗಳ ಬಾಕಿ ಇದೆ. ಪೆಂಡಿಂಗ್ ಇರೋರು ಕಟ್ಟಿ ನಿಮ್ಮ ನಂಬರ್ ಕಾಯ ಮಾಡ್ಕೊಳ್ಳಿ. 1 ರೂಪಾಯಿ ಇದ್ರೆ ನಂಬರ್ ಹಾಕಲ್ಲ. ಷರತ್ತು ಬದ್ಧ. ನೀವು ಆಲ್ರೆಡಿ ಗೆದ್ಬಿಟ್ಟಿರಲ್ಲ, ಗೆದ್ದವರಿಗೆ ಮಾಡೋದಕ್ಕೆ ಜಾಸ್ತಿ ಹಾಕಿದ್ರೆ ಖುಷಿ ಆಗ್ತದೆ. ಜಾಸ್ತಿ ಹಾಕಿದ್ರೆ ಖುಷಿ ಆಗುತ್ತೆ. ಜಾಸ್ತಿ ಹಾಕಿದ್ರೆ ಖುಷಿ ಆಗುತ್ತೆ. ಗೆದ್ರೆ ವಾಪಸ್ ಕೊಡ್ತೀವಿ ನಿಮ್ಮ ಅಮೌಂಟ್. ಒಂದು ತಿಂಗಳ ಬಾಕಿ ಇದೆ. ಈಗ ಹೊಸ ಮೆಂಬರ್ಶಿಪ್ ಮಾಡಿಸ್ಬೋದು, ಅವಕಾಶ ಇದೆ. ಅಣ್ಣ 2 ಸಲ ಗೆದ್ದಾರೆ ಸ್ಪೆಷಲ್ ಗಿಫ್ಟ್ ಅಲ್ಲಿ. ನೀವೇ ಗೆದ್ದಿದ್ರ, ಅದೃಷ್ಟ ಹೇಳಕ್ಕಾಗಲ್ಲ. 4832 4832
3122 3122 2216 ಇನ್ನೋವಾ ಕೃಷ್ಣ ಯಾರಿಗುಂಟು ಯಾರಿಗಿಲ್ಲ ಮುಂದಿನ ತಿಂಗಳ 15ನೇ ತಾರೀಕು. ಮೂವತ್ತಾರು 36 4818 11 ತಿಂಗಳ ಮುಕ್ತಾಯ 12ನೇ ತಿಂಗಳು ಬಂಪರ್ ಇನ್ನೋವಾ ಶ್ರೇಷ್ಠ ತೆಗೆಯಬೇಕಿಲ್ಲ ಬಹುಮಾನ ಕೊಡೋಣ ಎದ್ದವರಿಗೆ ತೆಗೆದು